ಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನಭಂ ನಭಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನ ಚಾರುಮಾವಿಹವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಯದ್ಯದೇವ ಸಪದಿ ಪ್ರಕೃತಂ ಸ್ಯಾತ್ ತತ್ತದೇಶ ಯದವೇದ ಕಿಲಂಚ ಸರ್ವದಾ ಸದಸಿ ಸರ್ವಬುಧಾನಾಂ ಸರ್ವವಿದ್ಯತಿರಿತಿ ಪ್ರತಿತೋ ಭೂತ್. ಸ್ವಸ್ತಿ ಅಸ್ತು. ಆಚಾರ್ಯರು ಸೂಕ್ತಾರ್ಥವನ್ನು ನಿರೂಪಣೆ ಮಾಡಿ ಅದರಲ್ಲಿ ಬಂದಿರುವ ಒಂದು ಶಬ್ದ ಅಪಾಲ ಅಂತನ್ನುವ ಶಬ್ದಕ್ಕೆ ಪಂಡಿತರಲ್ಲಿ ಒಬ್ಬರು ಶ್ವೇತಕುಷ್ಠಿ ಅಂತ ವ್ಯಾಖ್ಯಾನವನ್ನು ಮಾಡಿದರೆ ಆಚಾರ್ಯರದಕ್ಕೆ ಅತಿ ತರುಣಿಯಾದವಳು ಅಂತ ವ್ಯಾಖ್ಯಾನವನ್ನು ಮಾಡಿ ತೋರಿಸಿದರು. ಯಾರು ಒಪ್ಪಲಿಲ್ಲ, ಒಪ್ಪದೇ ಇದ್ದಾಗ ಅವರಿಗೆ ಉತ್ತರ ಹೇಳ್ತಾ ಕೂಡಲಿಲ್ಲ ಆಚಾರ್ಯರು. ನಾನೀಗ ಹೊರಡ್ತೇನೆ, ಇಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ಬಂದು ನಾನು ಹೇಳಿದ ಅರ್ಥವನ್ನೇ ನಿಮಗೂ ಹೇಳ್ತಾನೆ, ಆಗ ನೀವು ಅದನ್ನು ನಂಬುತ್ತೀರಾ ಅಂತ ಹೇಳಿ ಹೊರಟುಬಿಟ್ಟು. ಆಚಾರ್ಯರ ತ್ರಿಕಾಲ ಜ್ಞಾನ ಭವಿಷ್ಯ ಜ್ಞಾನ ಎಷ್ಟಿತ್ತು ಅಂತ ಕೇಳಿದರೆ ಆ ವ್ಯಕ್ತಿ ಬರುವ ದಿಕ್ಕು, ದಿನ, ದಿನಾಂಕಗಳು, ಲಕ್ಷಣ, ಯಾವ ಊರು, ಎಷ್ಟು ಹೊತ್ತು, ಪ್ರತಿಯೊಂದನ್ನು ಕೂಡ ಕರಾರುವಾಕ್ಕಾಗಿ ಹೇಳಿ ಆಚಾರ್ಯರು ಹೊರಟು ಬಿಟ್ಟು ಅಲ್ಲಿಗೆ ಸರಿಯಾಗಿ ಆ ವ್ಯಕ್ತಿ ಬಂದಿದ್ದಾನೆ. ಅವರಿಗೂ ಕೇಳಿದರು, ಏನಪ್ಪ ವೇದದ ಈ ಶಬ್ದದ ಅರ್ಥ ಏನು ಅಂತ. ಆಗ ಅವನು ಹೇಳಿದ್ದು ಕೂಡ ಆಚಾರ್ಯರು ಹೇಳಿದ ಅರ್ಥವನ್ನೇ ಹೇಳಿದ. ಇವರಿಗೆ ಉತ್ತರ ಸರಿ ಸಿಕ್ಕಿತು ಅಂತನ್ನುವುದು ಆಶ್ಚರ್ಯ ಆಗಲಿಲ್ಲ. ಹೀಗೆ ಉತ್ತರ ಕೊಡುವನು ಬರ್ತಾನೆ ಅಂತ ಮೊದಲು ಹೇಳಿದ್ರಲ್ಲ ಅನ್ನೋದೇ ಆಶ್ಚರ್ಯ ಆಗೋಯ್ತು ಅವರಿಗೆ. ಸಾಮಾನ್ಯವಾಗಿ ಉತ್ತರವನ್ನು ಹೇಳಬಹುದು ಅಂತ ಇರ್ತದೆ. ಉತ್ತರ ಹೇಳೋದು ಮಹತ್ವಲ್ಲ. ಉತ್ತರ ಹೇಳೋ ವ್ಯಕ್ತಿ ಇಂಥ ದಿವಸ ಬರ್ತಾನೆ,
ಹೀಗೆ ಬರ್ತಾನೆ, ಇಂಥದ್ದೇ ಉತ್ತರವನ್ನು ಹೇಳ್ತಾನೆ ಅಂತ ಹೇಳಿದ್ರಲ್ಲ, ಇದು ಅವರಿಗೆ ಆಶ್ಚರ್ಯದಾಯಕ ಆಗಿತ್ತು. ಇದಾದ ಮೇಲೆ ಮುಂದೆ ಇವತ್ತು 21ನೇ ಶ್ಲೋಕದಿಂದ ಪ್ರಾರಂಭ ಆಗಬೇಕು. ಇವತ್ತು ನಾವು ಕೇಳುವ ವಿಷಯಗಳಲ್ಲಿ ಎರಡು ಆಚಾರ್ಯರು ಉಳಿದ ಎಲ್ಲ ಊರುಗಳಲ್ಲಿ ಸಂಚಾರ ಮಾಡಿಕೊಂಡು ಉಡುಪಿಗೆ ಬಂದು ತಲುಪಿದರು ಅಂತನ್ನುವ ಒಂದು ಅಂಶ. ಎರಡನೆಯದ್ದು ಗ್ರಂಥ ರಚನೆಯನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರಂತ. ಇಷ್ಟು ದಿವಸ ಯಾವ ಗ್ರಂಥಗಳನ್ನು ಬರೆಯಬೇಕು ಅಂತ ಸಂಕಲ್ಪ ಮಾಡಿದ್ದಿಲ್ಲ ಆಚಾರ್ಯರು. ವಾದವನ್ನ ಮಾಡ್ತಿದ್ರು, ಸಭೆಗಳಲ್ಲಿ ವಿಷಯಗಳನ್ನು ಮಂಡಿಸ್ತಾ ಇದ್ರು, ನಿರ್ಣಯವನ್ನ ಮಾಡ್ತಾ ಇದ್ರೆ ವಿನಃ ಏನ್ ಮಾಡ್ತಿರ್ಲಿಲ್ಲ ಅಂದ್ರೆ ಗ್ರಂಥ ರಚನೆಯನ್ನ ಮಾಡಿಲ್ಲ. ಈಗ ಗ್ರಂಥ ರಚನಾ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡ್ತಾರೆ, ಉದ್ಘಾಟನೆಯನ್ನು ಮಾಡ್ತಾರೆ, ಕೈ ಹಾಕ್ತಾರೆ. ಗ್ರಂಥ ರಚನೆಯನ್ನ ಮಾಡಿದ್ರಲ್ಲಿ ಮೊದಲನೇ ಗ್ರಂಥ ಯಾವುದು ಅಂತ ಕೇಳಿದ್ರೆ ಗೀತಾಭಾಷ್ಯವನ್ನು ರಚನೆ ಮಾಡ್ತಾರೆ. ಫಸ್ಟು ಆಚಾರ್ಯರು ವ್ಯಾಖ್ಯಾನ ಮಾಡಿದ ಗ್ರಂಥ ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖ ಮಾಡಿದ್ದು ಗೀತಾಭಾಷ್ಯವನ್ನ. ಗೀತೆಗೆ ಸುಂದರವಾದ ಭಾಷ್ಯವನ್ನು ರಚನೆ ಮಾಡ್ತಾರೆ. ಅನೇಕ ಅಧ್ಯಾಯಗಳನ್ನು ಪಾಠ ಹೇಳಿದ್ದೇನೆ ನಿಮಗೆಲ್ಲ. ಅದರಲ್ಲಿ ನೀವು ಗೀತೆಯ ಭಾಷ್ಯದ ರುಚಿಯನ್ನು ಕಂಡಿದ್ದೀರಿ. ಇನ್ನೂ ಮತ್ತೆ ಅನೇಕ ಅಧ್ಯಾಯಗಳ ಪಾಠ ಆದಾಗ ಅದರ ಇನ್ನೂ ವಿಶೇಷವಾದ ರಸಾಸ್ವಾದನೆಯನ್ನು ನಿಮಗೆ ಮಾಡಲಿಕ್ಕೆ ಬರ್ತದೆ. ಈ ಗೀತಾ ಭಾಷ್ಯವನ್ನು ರಚನೆ ಮಾಡುವಕ್ಕಿಂತ ಮೊದಲು ಆಚಾರ್ಯರು ಏನು ಸಂಕಲ್ಪ ಮಾಡಿದರು, ಆಚಾರ್ಯರು ಸಂಕಲ್ಪ ಮಾಡುವಾಗ ಶಾಸ್ತ್ರಗಳ ಸ್ಥಿತಿ ಏನಿತ್ತು, ವೇದ ಯಾವ ಹಂತವನ್ನು ತಲುಪಿತ್ತು, ಅಂದರೆ ವೇದದ ಅರ್ಥವನ್ನ ಮಾಡುವ ಹಂತ ಎಲ್ಲಿಗೆ ಹೋಗಿತ್ತು, ಪುರಾಣಗಳನ್ನ ಮಹಾಭಾರತಗಳನ್ನ ಹೇಗೆ ದುರುಪಯೋಗವನ್ನು ಪಡಿಸಿಕೊಂಡಿದ್ರು ಜನ ಎಲ್ಲ, ಅದನ್ನೆಲ್ಲವನ್ನ ತಿದ್ದಿ ಸಮಾಜಕ್ಕೆ ಹೊಸದಾದ ಮಾರ್ಗದರ್ಶನ ಮಾಡುವ ಅವಶ್ಯಕತೆ ಇದ್ದ ಆಚಾರ್ಯರು ಸಂಕಲ್ಪ ಮಾಡಿದರು ಅಂತ ಹೇಳುವುದೇ ಒಂದು 8 ಶ್ಲೋಕಗಳಲ್ಲಿ ಹೇಳ್ತಾರೆ ಪಂಡಿತಾಚಾರ್ಯ. ಪರಮಾತ್ಮದ ಸಂಕಲ್ಪ. ನಮ್ಮಲ್ಲಿ ಸ್ನಾನ ಸಂಕಲ್ಪ ಅಂತ ಕೆಲವರು ಮಾಡಿಸ್ತಿರ್ತಾರೆ. 1 ಗಂಟೆ ಮೊದಲು ಸಂಕಲ್ಪವೇ, ಆಮೇಲೆ ಸ್ನಾನ 15 ನಿಮಿಷ ಅಷ್ಟೇ. ಹಂಗಾಗಬಾರ್ದು. ಸಂಕಲ್ಪ 15 ನಿಮಿಷ ಆಗಿ ಸ್ನಾನ 1 ಗಂಟೆ ಆದರೆ ಸರಿ. ಉಲ್ಟಾ ಸ್ನಾನ ಸಂಕಲ್ಪವೇ 1 ಗಂಟೆ, ತದಭಿನ್ನ 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 ಅಂತ 108 ಅಭಿನ್ನ ಹೇಳಿ ಕೊನೆಗೆ ಇವರೇ ಭಿನ್ನ ಮೂರ್ತಿ ಆಗಿಬಿಡ್ತಾರೆ ಅಷ್ಟೇ ಕೆಲಸ. ಹಾಗಾಗಬಾರ್ದು. ಹಾಗಾಗಿ ಸ್ನಾನ ಮಾಡುವಾಗ ಸಂಕಲ್ಪವನ್ನ ಮಾಡುವಂತೆ, ದೇವ ಪೂಜೆಯನ್ನು ಮಾಡುವಾಗ ಸಂಕಲ್ಪವನ್ನ ಮಾಡುವಂತೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಗ್ರಂಥ ರಚನೆಗೆ ಕೈ ಹಾಕುವಾಗ ಸಂಕಲ್ಪವನ್ನ ಮಾಡಿದ್ರಂತೆ. ಒಟ್ಟಿನಲ್ಲಿ ತಾವು ಎಷ್ಟು ಗ್ರಂಥಗಳನ್ನು ರಚನೆ ಮಾಡುವರಿದ್ದಾರೆ ಅದರ ಪೂರ್ವಭಾವಿಯಾಗಿ ಸಂಕಲ್ಪವನ್ನ ಮಾಡಿದರು. ಆ ಸಂಕಲ್ಪದ ಫಲಶ್ರುತಿ ಏನು ಅಂತ ಕೇಳಿದ್ರೆ ಗೀತಾಭಾಷ್ಯ. ಗೀತಾಭಾಷ್ಯವನ್ನ ರಚನೆ ಮಾಡಿ ಕೊಟ್ಟು ಬದರಿ ಯಾತ್ರೆ ಹೊರಟು ಬಿಟ್ರು, ಮುಗಿದೋಯ್ತು. ಗೀತಾಭಾಷ್ಯದ ರಚನೆಯನ್ನ ಮಾಡಿ ಗುರುಗಳಿಗೂ ಜ್ಯೇಷ್ಠ ಯತಿಗಳಾದ ಲಿಕುಚಯತಿಗಳಿಗೂ ಕೂಡ ಈ ಗೀತಾಭಾಷ್ಯವನ್ನ ಕೊಟ್ಟು ಅವರು ಎಲ್ಲಿ ಹೊರಟರು ಅಂತ ಕೇಳಿದ್ರೆ ಬದರಿ ಯಾತ್ರೆಗೆ ಹೊರಟು ಬಿಟ್ರಂತೆ. ಇಷ್ಟು ಈ ಮುಂದಿನ ಭಾಗದಲ್ಲಿ ಬರುವಂತಹದ್ದು. ಮೊದಲು ಇನ್ನುಳಿದ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಉಡುಪಿಗೆ ಬಂದರು ಅನ್ನುವ ಅಂಶವನ್ನು ನೋಡೋಣವಂತೆ. ಯದ್ಯದೇವ ಸಪದಿ ಪ್ರಕೃತಂ ಸ್ಯಾತ್ ತತ್ತದೇಶ ಯದವೇದ ಗಿಲಂಚ ಸರ್ವದಾ ಸದಸಿ ಸರ್ವಬುಧಾನಾಂ ಸರ್ವವಿದ್ಯತಿರಿತಿ ಪ್ರತಿತೋಭೂತ್. ಸರ್ವವಿದ್ಯತಿ ಇತಿ ಪ್ರತಿತೋಭೂತ್. ಈ ಸ್ವಾಮಿಗಳು ಬರೇ ಸ್ವಾಮಿಗಳಲ್ಲ, ಸರ್ವಜ್ಞರಾದ ಸನ್ಯಾಸಿಗಳು ಅಂತ ಪ್ರಸಿದ್ಧಿಗೆ ಬಂದ್ರಂತೆ. ಸರ್ವವಿತ್ ಅಂದ್ರೆ ಸರ್ವಜ್ಞ, ಯತಿ ಅಂದ್ರೆ ಸನ್ಯಾಸಿ, ಸರ್ವಜ್ಞರಾದ ಸನ್ಯಾಸಿಗಳು. ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಎಲ್ಲೆಲ್ಲಿ ಬರ್ತಿದ್ರೋ ಅಲ್ಲೆಲ್ಲ ಜನ ಅನ್ನೋದು ಸರ್ವಜ್ಞಾಚಾರ್ಯರು ಬಂದರು, ಸರ್ವಜ್ಞ ಸನ್ಯಾಸಿಗಳು ಬಂದರು ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಯಾಕೆ ಹಾಗೆ? ಇವರಿಗೆ ಪ್ರಶಸ್ತಿ ಬರಬೇಕಾದ್ರೆ, ಜನರು ಮನಸ್ಫೂರ್ತಿಯಾಗಿ ಇವರನ್ನ ಸರ್ವಜ್ಞರಾದ ಯತಿಗಳು ಅಂತ ಕೊಂಡಾಡಬೇಕಾದ್ರೆ, ಆದರದಿಂದ ಬಹುಮಾನದಿಂದ ಇವರಿಗೆ ಪಾದಕ್ಕೆ ಹಣೆ ಮುಟ್ಟಿಸಬೇಕಾದ್ರೆ ಅವರಲ್ಲಿ ಏನನ್ನ ಕಂಡ್ರು ಅಂತನ್ನುವುದಕ್ಕಾಗಿ ಸರ್ವವಿತ್ ಯತಿ ಇತಿ ಪ್ರತಿತೋ
ಸರ್ವಭೂತ್ ಸರ್ವಜ್ಞರಾದ ಸನ್ಯಾಸಿಗಳು ಶ್ರೀಮದಾಚಾರ್ಯರು ಅಂತ ಪ್ರಸಿದ್ಧರಾದರು. ಅಂದರೆ ಯದ್ಯದೇವ ಸಪದಿ ಪ್ರಕೃತಂ ಸ್ಯಾತ್ ತತ್ತದೇಶ ಯದವೇದ ಖಿಲಂಚ. ಯಾವುದೇ ಒಂದು ಸಭೆಗೆ ಹೋಗಲಿ, ಪೂರ್ವ ತಯಾರಿ ಇಲ್ಲ, ಪೂರ್ವ ನಿರ್ಧಾರಿತ ಇಲ್ಲ, ಈ ಸಭೆಯಲ್ಲಿ ಇಂತಹ ವಿಷಯವನ್ನೇ ಮಾತಾಡೋದು ಅಂತ ಪೂರ್ವ ಸಿದ್ಧತೆ ಏನಿಲ್ಲ. ಅಲ್ಲಿ ಬಂದಾಗಲೂ ಕೂಡ ಅವರೇ ಈ ಶಾಸ್ತ್ರದ ಬಗ್ಗೆ ಮಾತಾಡ್ರಿ ಅಂತೇನಿಲ್ಲ. ಹೋದ ಕೂಡಲೇ ಇದ್ದಕ್ಕಿದ್ದಂತೆ ಒಂದು ವಿಷಯವನ್ನು ಕೊಟ್ಬಿಡೋದು, ಇದರ ಬಗ್ಗೆ ಮಾತಾಡ್ರಿ ಅಂತ ಹೇಳೋದು. ಆಚಾರ್ಯರು ಒಂದು ಕ್ಷಣ ಹಿಂದೂ ಮುಂದೂ ನೋಡದೆ ಧಾರಾಕಾರವಾಗಿ ಅದರ ಬಗ್ಗೆ ಪ್ರವಚನ ಮಾಡೋದು, ಪಾಠ ಹೇಳೋದು, ಚರ್ಚೆಯನ್ನು ಮಾಡೋದು, ವಾಕ್ಯಾರ್ಥವನ್ನು ಮಾಡೋದು. ಇದನ್ನ ನೋಡಿದ ಜನತೆ ಅನ್ಕೊಂಡ್ರಂತೆ ಇವರಿಗೆ ತಯಾರಿಯ ಅವಶ್ಯಕತೆಯೇ ಇಲ್ಲ. ಯಾಕೆ? ಸರ್ವಂ ಜಾನಾತಿ, ಎಲ್ಲವನ್ನೂ ಇವರು ಬಲ್ಲವರೇ ಆಗಿಬಿಟ್ಟಿದ್ದಾರೆ ಅನ್ನೋದಕ್ಕೆ ಎಲ್ಲರೂ ಸೇರಿ ಆಚಾರ್ಯರನ್ನ ಏನಂತ ಕರೆದ್ರು? ಸರ್ವಜ್ಞರಾದವರು ಅಂತ ಕರೆದ್ರಂತೆ. ನಿಜವಾಗಿ ಸರ್ವಜ್ಞ ಆಚಾರ್ಯರು ಅಂದ್ರೆ ಶ್ರೀಮದಾಚಾರ್ಯರು. ಅಷ್ಟು ಅದ್ಭುತವಾಗಿ ಅವರಿಗೆ ಜನ ಎಲ್ಲ ನಾಮಕರಣ ಮಾಡಿದ್ರಂತೆ. ಯದ್ಯದೇವ ಸಪದಿ ಪ್ರಕೃತಂ ಸ್ಯಾತ್, ಸಪದಿ ತತ್ಕ್ಷಣದಲ್ಲಿ, ಯದ್ಯದೇವ ಪ್ರಕೃತಂ ಸ್ಯಾತ್, ಏನೇನು ಬರ್ತಿತ್ತು ಸಭೆಯಲ್ಲಿ ಆ ಎಲ್ಲ ಜ್ಯೋತಿಷ್ಶಾಸ್ತ್ರದ ವಿಚಾರ ಬಂದ್ರೆ ಅದರ ಬಗ್ಗೆ ಮಾತಾಡೋದು, ವ್ಯಾಕರಣ ಬಂದ್ರೆ ಅದರ ಬಗ್ಗೆ ಮಾತಾಡೋದು, ಮೀಮಾಂಸಾ ಬಂದ್ರೆ ಅದರ ಬಗ್ಗೆ ಮಾತಾಡೋದು, ಛಂದಸ್ಸು, ಅಲಂಕಾರ, ಕಾವ್ಯ, ನೀವು ಏನು ಗ್ರಂಥ ತಗೊಳ್ತೀರಿ, ಯಾವುದೇ ಶಾಸ್ತ್ರವನ್ನು ತೆಗೆದುಕೊಂಡ್ರೂ ಕೂಡ ಅದರ ಮೇಲೆ ಆಚಾರ್ಯರ ಪ್ರಭುತ್ವ ಪೂರ್ಣವಾದ ವ್ಯಾಖ್ಯಾನ ಇರ್ತಿತ್ತಂತೆ. ಹೀಗೆ ನೋಡಿದಾಗ ಮತ್ತು ಗ್ರಂಥ ನಿರಪೇಕ್ಷವಾಗಿ, ಇದು ಸ್ವಾರಸ್ಯ. ಗ್ರಂಥ ಬೇಕಾಗಿಲ್ಲ ನಮಗೆಲ್ಲ. ತಯಾರಿ ಮಾಡ್ಕೊಳ್ಬೇಕಾದ್ರೆ ನೋಟು, ಫುಟ್ ನೋಟು ಎರಡೂ ಬೇಕಾಗ್ತಾವ ನಮಗೆ. ಫುಟ್ಟು ಬೇಡ, ನೋಟು ಬೇಡ, ಆಚಾರ್ಯರಿಗೆ ಯಾವುದು ಬೇಕಾಗಿದ್ದಿಲ್ಲ, ತತ್ಕ್ಷಣದಲ್ಲಿ ಹೇಳ್ತಿದ್ರಂತೆ. ಹಾಗಾಗಿ ಜನ ಎಲ್ಲ ಸರ್ವದಾ ಸದಸಿ ಸರ್ವಭೂತಾನಾಂ ಸರ್ವವಿದ್ಯತಿರಿತಿ ಪ್ರತಿತೋಭೂತ್, ಅವರನ್ನ ಸರ್ವಜ್ಞರಾದ ಸ್ವಾಮಿಗಳು ಅಂತ ಹೇಳಿ ಕಳಿಸಿದ್ರಂತೆ. 22ನೇ ಶ್ಲೋಕದಲ್ಲಿ ಯಾವ ಪ್ರದೇಶದಲ್ಲಿ ಆನಂದ ತೀರ್ಥರು ಸಂಚಾರವನ್ನ ಮಾಡಿದ್ದಿಲ್ಲ, ಇನ್ನೂ ಹೋಗಿದ್ದಿಲ್ಲ, ಅಲ್ಲಿಯೂ ಕೂಡ ಇವರ ಪ್ರಸಿದ್ಧಿ ಬಂತಂತೆ, ಕೀರ್ತಿ ಹೋಗಿ ಮುಟ್ಟಿತಂತೆ. ಆ ಊರಿನ ಜನರು ಮಾತಾಡಿಕೊಂಡ್ರಂತೆ, ಇಂಥ ಒಂದು ಊರಿನಲ್ಲಿ ಇಂಥ ಸ್ವಾಮಿಗಳಿದ್ದಾರೆ, ಭಾರಿ ಬುದ್ಧಿವಂತರಂತೆ, ಭಾರಿ ಚಂದಿದ್ದಾರಂತೆ, ಭಾರಿ ದಯಾಳುಗಳಂತೆ ಅಂತ. ಇವರು ಯಾವ ಪ್ರದೇಶಗಳಿಗೆ ಹೋಗಿಲ್ಲವೋ ಅಲ್ಲಿಯೂ ಕೂಡ ಇವರ ಕೀರ್ತಿ ತಲುಪಿತ್ತು. ಅದು ಹೇಗೆ ಅಂದರೆ ಒಂದು ದೃಷ್ಟಾಂತ ಕೊಡ್ತಾರೆ. ಅಪ್ರಯಾತಮಪಿ ದೇಶ ವಿಶೇಷಂ ವ್ಯಾನಶೇಸು ಜನಕೈರವ ಬಂಧು ಪೂರ್ಣ ದೃಕ್ಪ್ರತತಯಾ ನಿಜ ಕೀರ್ತ್ಯ ಪೂರ್ಣಚಂದ್ರ ಇವ ಚಂದ್ರಿಕಯಾಲಂ. ಪೂರ್ಣಚಂದ್ರ ಇವ ಚಂದ್ರಿಕಯಾಲಂ. ಪೂರ್ಣಚಂದ್ರ ಇರ್ತಾನಲ್ಲ, ಹುಣ್ಣಿಮೆ ಚಂದ್ರ, ತಾನು ಒಂದು ಕಡೆಗೆ ಇರ್ತಾನೆ. ಆದರೆ ತಾನು ಎಲ್ಲಿ ಸಂಚಾರ ಮಾಡುವುದಿಲ್ಲ ಆ ಭಾಗದಲ್ಲೆಲ್ಲ ಕಡೆಗೂ ಕೂಡ ಕಿರಣಗಳನ್ನ ಹರಡಿಸಿ ತಾನು ಅಲ್ಲಿದ್ದೇನೆ ಅಂತ ಜನರಿಗೆ ಮುಟ್ಟಿಸ್ತಾನಂತೆ, ತಲುಪಿಸ್ತಾನಂತೆ. ಹಾಗೆ ಏನಾಯಿತು? ಪೂರ್ಣಚಂದ್ರ ಚಂದ್ರಿಕೆಯೇವ, ಹುಣ್ಣಿಮೆಯ ಚಂದ್ರ ತನ್ನ ಬೆಳದಿಂಗಳಿನಿಂದ ಎಲ್ಲ ಕಡೆಗೆ ತಲುಪಿದಂತೆ ಆಚಾರ್ಯರು ಒಂದೇ ಭಾಗದಲ್ಲಿದ್ರೂ ಕೂಡ ಕೀರ್ತಿಯಿಂದ ಎಲ್ಲ ಕಡೆಗೆ ತಲುಪಿಬಿಟ್ರಂತೆ. ಅಪ್ರಯಾತಮಪಿ ದೇಶ ವಿಶೇಷಂ, ಯಾವ ದೇಶಕ್ಕೆ ಇವರು ಹೋಗಿಲ್ಲ. ಪ್ರಯಾತ ಅಂದ್ರೆ ಹೋಗೋದು, ಅಪ್ರಯಾತ ಅಂದ್ರೆ ಹೋಗಿಲ್ಲ. ದೇಶ ವಿಶೇಷ, ಇಂತಹ ಒಂದು ದೇಶಕ್ಕೆ ಆಚಾರ್ಯರು ಹೋಗಿಲ್ಲ. ಬಿಡ್ರಿ, ಹೋಗದೆ ಇದ್ರೂ ಅವಶ್ಯಕತೆ ಇಲ್ಲ. ವ್ಯಾನಶೇ ಸುಜನ ಕೈರವ ಬಂಧು, ಸಜ್ಜನರೆಂಬ ಕಮಲಕ್ಕೆ ಬಂಧುಗಳಾದ ಪೂರ್ಣದೃಕ್ ಆಚಾರ್ಯರು ನಿಜ ಕೀರ್ತಿಯ ಪ್ರತತಯ, ವಿಸ್ತಾರವಾಗಿ ಹರಡಿರುವಂತಹ ಕೀರ್ತಿಯಿಂದ ಎಲ್ಲ ಕಡೆಗೆ ವ್ಯಾಪಿಸಿಕೊಂಡ್ರು ಅಂತ ಹೇಳ್ತಾರೆ. ಇದಾದ ಮೇಲೆ ದಾರಿಯಲ್ಲಿ ಬರುವ ಯಾವ ಮಂದಿರಗಳನ್ನು ಬಿಡ್ಲಿಲ್ವಂತೆ. 23ನೇ ಶ್ಲೋಕದಲ್ಲಿ ಹೇಳುವಾಗ ಯಾವ ಮಂದಿರವೂ ಬಿಡಲಿಲ್ಲ. ಏನೇ ದೇವಸ್ಥಾನ ಕಂಡ್ರೂ ಕೂಡ ಒಂದು ಹೆಜ್ಜೆ ಒಳಗೋಗಿ ಒಂದು ಮೊಣಕಾಲು ತಾಗಿಸಿ ನಮಸ್ಕಾರ ಮಾಡೇ ಬರೋದು. ಇದು ದೊಡ್ಡವರ ಗುಣ, ಲಕ್ಷಣ. ದಾರಿಯಲ್ಲಿ ಹೋಗುವಾಗ ಯಾವುದೇ ಮಂಗಳ ದ್ರವ್ಯ ಕಂಡ್ರು, ಯಾವುದೇ ಪೂಜ್ಯವಾದ ವಸ್ತುಗಳು ಕಂಡ್ರೂ ಕೂಡ ಅದಕ್ಕೆ ನಾವು ತಲೆ ಬಾಗಿಸ್ಬೇಕಾಗ್ತದೆ. ಆಕಳು ಕಾಣಲಿ, ತುಳಸಿ ಕಾಣಲಿ, ಮತ್ತೊಂದು ಕಾಣಲಿ, ಏನೇ ಕಂಡ್ರೂ ಕೂಡ ಈಗಿನೂ ನಮಸ್ಕಾರ ಹಾಕಿವಲ್ರಿ ಆಚಾರ ಅಂದ್ರೆ, ಈಗ ಹಾಕಿದ್ರು ಇನ್ನೊಂದ್ಸಲ ಹಾಕು, ಮತ್ತೊಮ್ಮೆ ಹಾಕಿದ್ರು ಮುಗದೊಮ್ಮೆ ಹಾಕು, ಏನೂ ತಪ್ಪಿಲ್ಲ.
ಸುಂದರೇಶು ಸುರಮಂದಿರ ವೃಂದೇ ಶ್ವಿಂದಿರಾ ರಮಣ ವಂದನ ಕೃತ್ಯಂ ಆಚರನ್ನ ಸುಚಿರಾತ್ ಸುವಿಚಾರೋ ರೂಪ್ಯ ಪೀಠ ಪ್ರತಿಮಾಪ ಮುಕುಂದಂ. ಸುಂದರೇಶು ಸುರಮಂದಿರ ವೃಂದೇಶು, ಸುಂದರವಾದ ಸುರ ಅಂದ್ರೆ ದೇವತೆಗಳ ಮಂದಿರದ ವೃಂದ ಗುಂಪು. ಎಲ್ಲೆಲ್ಲಿ ದಾರಿಯಲ್ಲಿ ಹೋಗುವಾಗ ಶಿವನ ದೇವಾಲಯ ಬರಬಹುದು, ಆಮೇಲೆ ಗಣಪತಿಯ ಬರಬಹುದು, ದುರ್ಗೆ ಬರಬಹುದು, ಸ್ಕಂದನ್ ಬರಬಹುದು. ಯಾವ ದೇವಾಲಯಗಳು ಬಂದರೂ ಕೂಡ ಎಲ್ಲ ದೇವಾಲಯದಲ್ಲಿ ಹೋಗಬೇಕಂತ ಆಚಾರ. ಆ ಮಂದಿರಗಳು ಹೇಗಿದ್ದವು ಅಂತ ಪಂಡಿತಾಚಾರ್ಯ ವರ್ಣನೆ ಮಾಡುತ್ತಾರೆ. ಸುಂದರೇಶು ಸುರಮಂದಿರ ವೃಂದೇಶ್ವಿಂದಿರಾ ರಮಣ ವಂದನ ಕೃತ್ಯಂ. ಅಲ್ಲಿ ಹೋದರೂ ಕೂಡ ಇಂದಿರಾರಮಣನನ್ನ ವಂದನೆ ಮಾಡ್ತಾ ಇದ್ದಾರೆ. ಆ ಯಾವ ದೇವತೆಗಳಿಗೆ ನಮಸ್ಕಾರ ಮಾಡಿದರೂ ಕೂಡ ನಮಸ್ಕಾರ ಮಾಡಿದ್ದು ಅಂತರ್ಯಾಮಿಯಾದ ಭಗವಂತನಿಗೇನೆ. ನಾವು ಅಷ್ಟೇ, ಯಾರಿಗೇ ನಮಸ್ಕಾರ ಮಾಡಿದರೂ ಕೂಡ ನಮಸ್ಕಾರ ಇರೋದು ಅಂತರ್ಯಾಮಿಯಾದ ಪರಮಾತ್ಮನಿಗೇನೆ. ಆ ವ್ಯಕ್ತಿಗೆ ಮಾಡಿದ್ದೀವಿ ಅಂತ ತಿಳಿಬಾರ್ದು. ನಮಗೆ ಹಂಗೆ ಭ್ರಮೆ ಬರ್ತಿರ್ತದೆ. ನಮಸ್ಕಾರ ಮಾಡಿದಾಗ ಅಂತರ್ಯಾಮಿಯಾದ ಭಗವಂತ ಕಾಣದೇ ಇದ್ದದರಿಂದಾಗಿ ಎದುರಿಗಿನ ಪ್ರತಿಮಾ ಕಂಡದ್ದಕ್ಕೆ ಆ ಪ್ರತಿಮೆಗೆ ನಮಸ್ಕಾರ ಮಾಡಿದ್ದೇವೇನೋ ಅಂತ ಅನಿಸ್ತಿರ್ತದೆ. ಉತ್ಸವ ಮೂರ್ತಿ ಅಷ್ಟೇ ಅದು ನಿಜವಾದ ಮೂರ್ತಿ ಅಲ್ಲ. ಅದು ಆ ಉತ್ಸವ ಮೂರ್ತಿಯನ್ನು ನೋಡಿ ನಿಜವಾದ ಮೂರ್ತಿಯನ್ನು ಭ್ರಮಿಸಿಬಿಟ್ರೆ ಏನು ಕಥೆ ಹೇಳೋಣ ಅಂತ. ಅದಕ್ಕೆ ಹೇಳಿದರು, ಸುಂದರೇಶು ಸುರಮಂದಿರ ವೃಂದೇ ಶ್ವಿಂದಿರಾ ರಮಣ ವಂದನ ಕೃತ್ಯಂ ಆಚರನ್ನ ಚಿರ ನ ಸುಚಿರಾತ್ ಸುವಿಚಾರೋ ರೂಪ್ಯಪೀಠ ಪತಿಮಾಪ ಮುಕುಂದಂ. ತಿರುಗಿ ರೂಪ್ಯಪೀಠಪತಿಂ. ಯಾರು ರೂಪ್ಯಪೀಠಪತಿ? ಶ್ರೀಕೃಷ್ಣ. ಉಡುಪಿ ಅಲ್ಲ, ಅನಂತಾಸನ. ಅನಂತಾಸನ ಇವತ್ತು ಉಡುಪಿಯ ಪತಿ ಕೃಷ್ಣ, ಅವತ್ತು ಅನಂತಾಸನ. ಹಾಗಾಗಿ ರೂಪ್ಯಪೀಠಪತಿಂ ಅನಂತಾಸನ ಹತ್ರ ಮುಕುಂದನ ಹತ್ರ ಆ ಬಂದರು. ಈ 23ನೇ ಶ್ಲೋಕದಲ್ಲಿಗೆ ಆಚಾರ್ಯರ ದಕ್ಷಿಣ ಭಾರತ ಯಾತ್ರೆ ಮುಕ್ತಾಯ ಆಯಿತು. ಇಷ್ಟು ಕೆಲಸ. ದಕ್ಷಿಣ ಭಾರತ ಯಾತ್ರೆ ಮಂಗಳ ಹಾಡಿದರು. ಯಾತ್ರೆ ಅಂತನ್ನೋ ಹೆಸರಿನಲ್ಲಿ ದಿಗ್ವಿಜಯವನ್ನ ಮಾಡಿಕೊಂಡು ಯಾರಾದರೂ ದುರ್ವಾದಿಗಳಿದ್ರೆ ಅವರ ವಾದವನ್ನ ಖಂಡಿಸಿ ಅವರನ್ನ ಸರಿಯಾದ ಮಾರ್ಗದಲ್ಲಿ ಹಚ್ಚಿ, ದುಷ್ಟರಾಗಿದ್ರೆ ಅವರನ್ನ ಬೆದರಿಸಿ, ಯಾರಾದರೂ ಉದಾಸೀನರಾಗಿದ್ರೆ ಅವರಿಗೇನು ಜ್ಞಾನವನ್ನು ಕೊಡಬೇಕು ಅಷ್ಟು ತಲುಪಿಸಿ ಆಚಾರ್ಯರು ಸಂಚಾರ ಮುಗಿಸಿಕೊಂಡು ಉಡುಪಿಗೆ ಬಂದು ಸೇರಿದರು. ದಕ್ಷಿಣ ಭಾರತ ಯಾತ್ರೆಯನ್ನ 5ನೇ ಸರ್ಗದಲ್ಲಿ ಪ್ರಾರಂಭ ಮಾಡಿ 6ನೇ ಸರ್ಗದ 23ನೇ ಶ್ಲೋಕದವರೆಗೆ ಮುಕ್ತಾಯ ಮಾಡಿದರು. ಇನ್ನು ಮುಂದೆ ಉತ್ತರ ಭಾರತ ಯಾತ್ರೆಯನ್ನು ಮಾಡಬೇಕು ಅಂತ ಹೊರಡವರಿದ್ದಾರೆ. ಅದರ ಪೂರ್ವದಲ್ಲಿ ಒಂದು ಗ್ರಂಥ ರಚನೆ ಆಗಬೇಕಾಗಿದೆ. ಅದು ಯಾವುದು ಅಂದರೆ ಗೀತಾಭಾಷ್ಯ. ಗೀತಾಭಾಷ್ಯವನ್ನು ರಚನೆ ಮಾಡಬೇಕು ಅಂತ ಇಟ್ಟುಕೊಂಡು ಸಂಕಲ್ಪ ಮಾಡಿದರು ಅಂತ ಹೇಳಿದೆ. ಏನ್ ಸಂಕಲ್ಪ ಮಾಡಿದರು ಆಚಾರ್ಯರು ಅಂದರೆ ಹೀಗಿತ್ತಂತೆ ಅವರ ಸಂಕಲ್ಪ. ಸುಮಾರು 24ರಿಂದ 31 ಶ್ಲೋಕದವರೆಗೂ ಕೂಡ ಸಂಕಲ್ಪವನ್ನು ಹೇಳ್ತಾರೆ. ಎಷ್ಟು ದೀರ್ಘವಾದ ಸಂಕಲ್ಪ! ಯಾಕೆ ಇದರಲ್ಲಿ ಏನೇನು ಸಂಕಲ್ಪ ಮಾಡಿದರು? ಮೊದಲು ಶಾಸ್ತ್ರಗಳ ಪರಿಸ್ಥಿತಿ ಏನಾಗಿತ್ತು ಅನ್ನುವುದನ್ನು ವಿವರಣೆ ಕೊಡ್ತಾರೆ ಪಂಡಿತಾಚಾರ್ಯರು. ಸ್ವಲ್ಪ ನಾವಿದನ್ನು ಹೆಂಗೆ ಅರ್ಥ ಮಾಡಿಕೊಳ್ಬೇಕು? ಶಾಸ್ತ್ರಗಳನ್ನ ನಾರಾಯಣ ಪಂಡಿತಾಚಾರ್ಯರು ವರ್ಣಿಸುವಾಗ ಶಾಸ್ತ್ರದ ಸ್ಥಿತಿ ಏನಿತ್ತು, ಶ್ರೀಮದಾಚಾರ್ಯರು ವ್ಯಾಖ್ಯಾನ ಬರೆಯುವಕ್ಕಿಂತ ಮೊದಲು ಶಾಸ್ತ್ರಗಳ, ವೇದಗಳ, ಉಪನಿಷತ್ತುಗಳ, ಸೂತ್ರಗಳ, ಮಹಾಭಾರತದ ಪರಿಸ್ಥಿತಿ ಏನಾಗಿತ್ತು, ಯಾರ್ಯಾರ ಕೈಯಲ್ಲಿ ಸಿಕ್ಕಾಕೊಂಡು ಏನೇನು ಒದ್ದಾಡಿತ್ತು. ಅಯೋಗ್ಯರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಒದ್ದಾಡೋದೆ. ನಮ್ಮಲ್ಲಿ ಯಾರದೋ ಕೈಯಲ್ಲಿ ಏನೋ ಇದ್ರೆ ಏನೋ ಆಯಿತು ಅಂತ ಹೇಳ್ತಿರ್ತಾರಲ್ಲ, ಹಾಗೆ ಶಾಸ್ತ್ರ ಅಯೋಗ್ಯರ ಕೈಯಲ್ಲಿ ಸೇರಿಬಿಡ್ತು ಅಂತಂದ್ರೆ ಒದ್ದಾಡ್ತದಂತೆ, ಪಾಪ ಗೋಳಾಡ್ತದಂತೆ. ಶಾಸ್ತ್ರ ನನಗೆ ಯಾರಾದರೂ ಉತ್ತಮರಿದ್ರೆ ಬಂದು ರಕ್ಷಣೆ ಮಾಡ್ರಿ ಅಂತ ಕೇಳ್ತದಂತೆ. ಇದನ್ನು ಹೇಗೆ ವರ್ಣನೆ ಮಾಡ್ತಿದ್ದಾರೆ ಪಂಡಿತಾಚಾರ್ಯರು ಅಂದರೆ, ಮಹಾಭಾರತ ಕಾಲದಲ್ಲಿ ಪಾಂಚಾಲಿ ಇದ್ಲಲ್ಲ, ದ್ರೌಪದಿ ದೇವಿ ಇದ್ಲಲ್ಲ, ಅವತ್ತು ದ್ರೌಪದಿ ದೇವಿಯ ಸ್ಥಿತಿ ಏನಿತ್ತಲ್ಲ, ಇವತ್ತು ವೇದದ ಪರಿಸ್ಥಿತಿ ಆಗಿತ್ತಂತೆ. ಹೀಗೆ ವರ್ಣನೆ ಮಾಡ್ತಾರೆ. ಹಾಗಾದರೆ ನಾವೀಗೇನು ಈ 24ನೇ ಶ್ಲೋಕದಿಂದ 31ನೇ ಶ್ಲೋಕದವರೆಗೆ ಹೋಗ್ತೀವಿ, ಎರಡೆರಡು ಅನ್ವಯ ಮಾಡ್ತಾ ಹೋಗಬೇಕು.
ಒಂದು ಬಾರಿ ದ್ರೌಪದಿ ದೇವಿಗೂ, ಒಂದು ಬಾರಿ ವೇದಕ್ಕೂ, ಒಂದು ಬಾರಿ ದ್ರೌಪದಿಗೂ, ಒಂದು ಬಾರಿ ವೇದಕ್ಕೂ. ಅಂದರೆ ಇದು ಶೇಷ. ಪಂಡಿತಾಚಾರ್ಯರು ಒಂದೇ ಶಬ್ದವನ್ನ ಆಡಿ ಅದು ಪಾಂಚಾಲಿಗೂ ಅನ್ವಯ ಆಗಬೇಕು, ವೇದಕ್ಕೂ ಅನ್ವಯ ಆಗಬೇಕು, ಹಾಗೆ ವ್ಯಾಖ್ಯಾನವನ್ನು ಗ್ರಂಥವನ್ನು ರಚನೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಏನು ಅಂದರೆ ಕೊನೆಗೆ ಹೇಳ್ತಾರೆ 31ನೇ ಶ್ಲೋಕದಲ್ಲಿ, ದುಷ್ಟ ಪಕ್ಷ ದಮನೇ ಸ್ಥಿರ ಸಂಧಾಂ, ಸ್ಥಿರವಾದ ಸಂಕಲ್ಪ ಮಾಡಿದ್ರಂತೆ, ಇನ್ನು ದುಷ್ಟರ ಪಕ್ಷಗಳನ್ನೆಲ್ಲ ಮುರಿದೇ ತೀರ್ತೀನಿ ಅಂತ ಸಂಕಲ್ಪವನ್ನ ಮಾಡಿದ್ರು ಅಂತ ಕೊನೆಗೆ ಹೇಳ್ತಾರೆ. ಸರಿ, ಆಚಾರ್ಯರು ಎಲ್ಲ ವೇದರಾಶಿಗಳನ್ನ, ಎಲ್ಲ ಶಾಸ್ತ್ರಗಳನ್ನ ಮುಂದಿಟ್ಟುಕೊಂಡು ನೋಡಿದಾಗ ಅವುಗಳ ಪರಿಸ್ಥಿತಿ ಏನಾಗಿತ್ತು ಅಂತಂದ್ರೆ, ಈ ಕಡೆಗೆ ದ್ರೌಪದಿಯ ಪರಿಸ್ಥಿತಿ ಏನಿತ್ತೋ ವೇದಗಳ ಪರಿಸ್ಥಿತಿ ಹಾಗೆ ಇತ್ತಂತ. ಏನು ಅಂತ 24ನೇ ಶ್ಲೋಕದಲ್ಲಿ ಪ್ರಾರಂಭ ಆಗ್ತದೆ. ಈಗ ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತಯುಕ್ತ ವಪುಷಂ ರುಚಿರಾಂಗೀ ಸೂತ್ರದೀಪ್ತಿ ಮಣಿಮಾಲಿಕಯಾಲಂ ಭೂಷಿತಾಂ ಭುವನ ಭೂಷಣ ಭೂತಾಂ. ಇದಕ್ಕೆ ಕುಲಕ ಅಂತ ಕರೀತಾರೆ. ಏನು ಕರೀತಾರೆ ಈ ಶ್ಲೋಕಗಳಿಗೆ? ಕುಲಕ. ಎರಡೆರಡು ಶ್ಲೋಕಗಳಿಗೆ ಅನ್ವಯ ಆಗ್ತಾ ಇದ್ರೆ ಯುಗ್ಮ, 3ರಿಂದ ಮುಂದೆ ಹೋತಂದ್ರೆ ಕೊನೆಗೆ ಅನ್ವಯ. ಅದು 31ನೇ ಶ್ಲೋಕದವರೆಗೂ ಅನ್ವಯ ಇಲ್ವೇ ಇಲ್ಲ, ಕ್ರಿಯಾಪದವೂ ಇಲ್ಲ, ಅನ್ವಯವೂ ಇಲ್ಲ. ಅದು ಅಲ್ಲಿಗೆ ಆಗ್ತಿತ್ತು ಅದಕ್ಕೆ ಕುಲಕ ಶ್ಲೋಕಗಳು ಅಂತ ಕರೀತಾರೆ. 16 ಶ್ಲೋಕಗಳಿಗೆ ಒಂದೇ ಅನ್ವಯ ಕ್ರಮ, ಕ್ರಿಯಾಪದ ಒಂದೇ ಇರ್ತದೆ. 16 ಶ್ಲೋಕಗಳು ದಾಟಿದ ಮೇಲೆ ಒಂದು ಕ್ರಿಯಾಪದ ಬಂದು ಅನ್ವಯ ಆಗ್ತಿತ್ತು ಅಂದ್ರೆ ಅದಕ್ಕೆ ಕುಲಕ ಅಂತ ಕರಿಬೇಕು. ಎರಡೆರಡೇ ಶ್ಲೋಕ ಇದ್ರೆ ಯುಗ್ಮ ಅಂತ ಕರಿಬೇಕು. ಇದೆಲ್ಲ ಸಾಹಿತ್ಯದ ಪರಿಭಾಷೆಯಲ್ಲಿ. ಇದು ಕುಲಕ, ಹೀಗೆ ಹೋಗ್ಬೇಕು, ಉದ್ದಕ್ಕೆ ಹೋಗ್ಬೇಕು. ಏನಂತಾರೆ ನೋಡ್ರಿ ಮೊದಲು. ಇದನ್ನ ನಾವೇನಂತ ಅರ್ಥ ಮಾಡಿಕೊಳ್ಬೇಕು? ಶ್ರೀಮದಾಚಾರ್ಯರು ತಮ್ಮ ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ ಒಂದು ಕಡೆಗೆ ವೇದಗಳನ್ನ ಇಟ್ಟು, ಒಂದು ಕಡೆಗೆ ದ್ರೌಪದಿಯನ್ನ ಇಟ್ಟು ನೋಡಿ ಸಂಕಲ್ಪ ಮಾಡಿದ್ರಂತೆ. ಹೇಗೆ ಅವತ್ತು ಭೀಮಸೇನ ದ್ರೌಪದಿಯ ರಕ್ಷಣೆಯನ್ನ ಹೊತ್ತು, ಜವಾಬ್ದಾರಿಯನ್ನ ಹೊತ್ತು ಸಂಕಲ್ಪ ಮಾಡಿದ್ರಲ್ಲ, ದುರ್ಯೋಧನಾದಿಗಳನ್ನ ಇನ್ನು ಮುರಿದೇ ತೀರ್ತೀನಿ ಅಂತ ಹೇಳಿ, ಹಾಗೆ ಇವತ್ತು ಮಧ್ವಾಚಾರ್ಯರು ಶಾಸ್ತ್ರಗಳಿಗೆ ವಿರುದ್ಧವಾದ ಅರ್ಥ ಬರೆದವರನ್ನೆಲ್ಲ ಹೊಡೆದೇ ತೀರ್ತೀನಿ, ಅರ್ಥಾತ್ ಗ್ರಂಥ ರಚನೆ ಮಾಡುವ ಮೂಲಕ ಅವರನ್ನೆಲ್ಲ ಖಂಡಿಸಿಯೇ ತೀರ್ತೀನಿ ಅಂತ ಸಂಕಲ್ಪ ಮಾಡಿದ್ರಂತೆ. ಹೆಂಗಿದ್ರು? ಮೊದಲು ವೇದ ಹೆಂಗಿತ್ತು, ದ್ರೌಪದಿ ಹೆಂಗಿದ್ಲು, ಒಂದೊಂದೇ ಶ್ಲೋಕ ನೋಡ್ತಾ ಹೋಗೋಣಂತೆ. ಬಹಳ ಸೊಗಸಾಗಿದೆ. ಇದರಲ್ಲಿ ನಮಗೆ ಎಷ್ಟೋ ಅಂಶಗಳು ಮಹಾಭಾರತವನ್ನ ಕೇಳುವಾಗ ಸ್ಪಷ್ಟ ಆಗದೇ ಇದ್ರೆ ಇಲ್ಲಿ ಸ್ಪಷ್ಟ ಆಗ್ತದೆ. ದ್ರೌಪದಿ ದೇವಿ ಹೇಗೆ ಹುಟ್ಟಿದ್ಲು ಅನ್ನೋದು ಒಂದು, ವೇದ ಹೇಗಿತ್ತು ಅಂತ ಒಂದು. ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತಯುಕ್ತ ವಪುಷಂ ರುಚಿರಾಂಗೀ ಸೂತ್ರದೀಪ್ತಿ ಮಣಿಮಾಲಿಕಯಾಲಂ ಭೂಷಿತಾಂ ಭುವನ ಭೂಷಣ ಭೂತಾಂ. ಭೂಸುರ ಅಂದ್ರೆ ಬ್ರಾಹ್ಮಣರು, ಭೂಸುರ ಅಂದ್ರೆ ಬ್ರಾಹ್ಮಣರು. ಮೊದಲು ದ್ರೌಪದಿಯ ಬಗ್ಗೆ ಹೇಳ್ತೀನಿ, ಆಮೇಲೆ ವೇದದ ಬಗ್ಗೆ ಹೇಳ್ತೀನಿ. ಭೂಸುರ ಅಂದ್ರೆ ಬ್ರಾಹ್ಮಣರು. ಯಾವ ಬ್ರಾಹ್ಮಣರು? ದೃಪದ ರಾಜನಿಗೆ ಸಂತಾನ ಪಡಿಬೇಕು ಅಂತ ಅಪೇಕ್ಷೆಯಾದದ್ದರಿಂದ ಒಳ್ಳೆ ಪುರೋಹಿತರನ್ನು ಹುಡ್ಕೊಂಡ್ ಬರ್ಲಿಕ್ಕೆ ಹೋದ್ನಂತೆ. ಒಳ್ಳೆ ಪುರೋಹಿತರು, ಬ್ರಾಹ್ಮಣರು ಪುರೋಹಿತರು ಬೇಕು ಅಂತ ಹೇಳಿ. ಅಂದ್ರೆ ಒಳ್ಳೆ ಪುರೋಹಿತರು ಕೆಟ್ಟ ಪುರೋಹಿತರು ಅಂತ ಹಿಂಗಿರ್ತಾರ ಅಂತ ಕೇಳಬೇಡಿ. ಅಲ್ರಿ ಆಚಾರ, ನೀವು ಹೇಳ್ಬೇಕಾದ್ರೆ ಒಳ್ಳೆ ಆಚಾರು, ಒಳ್ಳೆ ಪಂಡಿತರು, ಒಳ್ಳೆ ಪುರೋಹಿತರು, ಒಳ್ಳೆ ಅಡಿಗೆಯವರು ಅಂತ ಹಿಂಗೆಲ್ಲ ಹೇಳ್ತಿರ್ತಿರ್ಲ. ಮತ್ತೆ ಅದಕ್ಕೆ ಅರ್ಥ ಏನು? ಒಳ್ಳೆ ಅಂದ್ರೆ ಏನರ್ಥ? ಅದಕ್ಕೆ ನಾವೆಲ್ಲ ಏನು ತಪ್ಪು ತಿಳ್ಕೊಂಡಿದ್ದೀವಿ ಅಂದ್ರೆ, ಒಳ್ಳೆಯ ಅಂದ್ರೆ ಕೊಳ್ಳೆ ಕೆಟ್ಟದ್ದು ಅಂತ ವಿಭಾಗ ಮಾಡಿಬಿಡ್ತೀವಿ. ಹಂಗೆ ಹೇಳ್ತಿಲ್ಲ. ಒಳ್ಳೆಯ ಅಂದ್ರೆ ಯಾವ ಕಾರ್ಯವನ್ನ ಮಾಡಿರ್ತೀವಿ ಅದಕ್ಕೆ ಫಲ ಕೊಡಿಸುವಷ್ಟು ಸಮರ್ಥರಾಗಿದ್ರೆ ಅವರು ಒಳ್ಳೆಯ, ಇಷ್ಟೇ ಅರ್ಥ. ಅದಕ್ಕೆ ಒಳ್ಳೆ ಟೀಚರ್ ಅಂದ್ರೆ ಅರ್ಥ ಏನು? ಕೆಟ್ಟ ಟೀಚರ್ ಅಂತ ಬಿಡ್ತಾರ? ಹಂಗಲ್ಲ. ಒಳ್ಳೆ ಟೀಚರ್ ಅಂದ್ರೆ ಅವರು ಹೇಳಿದ್ದು ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾಗ್ತದೆ ಎಂಬುದಕ್ಕೆ ಒಳ್ಳೆ ಟೀಚರ್ ಅಂತ ಅರ್ಥ ಹೇಳ್ತಾರೆ. ಅದನ್ನ ಬಿಟ್ಬಿಟ್ಟು ಒಳ್ಳೆ ಟೀಚರ್ ಅಂದ್ರೆ ಬ್ಯಾಡ್ ಟೀಚರ್ ಅಂತ ಒಬ್ರು ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ಹಂಗಲ್ಲ. ಒಳ್ಳೆ ಪುರೋಹಿತರು ಅಂದ್ರೆ ಯಾವ ಪುರೋಹಿತರು ಪೌರೋಹಿತ್ಯವನ್ನ ಮಾಡಿಸಿದಾಗ ಆ ಪೌರೋಹಿತ್ಯದ ಫಲ ಉಣ್ತೀವಲ್ಲ, ಅವ್ರು ಒಳ್ಳೆ ಪುರೋಹಿತರು. ಹೀಗೆ ಅರ್ಥ ಮಾಡ್ಕೋಬೇಕು ಶಾಸ್ತ್ರವನ್ನು. ನಮಗೇನಾಗಿದೆ ಅಂದ್ರೆ ಹಿಂಗೆ ಒಳ್ಳೆ ಆಚಾರ ಅಂದ್ರೆ ಏನು, ಕೆಟ್ಟ ಆಚಾರ ಅಂತ ಬಿಡಿದಾರನು ಅಲ್ಲ. ಯಾವ ಆಚಾರ್ಯರನ್ನ ನಾವು ಬೆನ್ನು ಹತ್ತಿದಾಗ ನಮಗೆ ಫಲ ಒಳ್ಳೇದು ಸಿಗುತ್ತಲ್ಲ, ಅದು ಅಂತ ಅರ್ಥ. ಹಾಗಾಗಿ ಈಗ ಪುರೋಹಿತರು ಹೊಡ್ಕೊಂಬೋದಕ್ಕೆ ಹೋದ್ರು. ಒಳ್ಳೆ ಪುರೋಹಿತರು, ಒಳ್ಳೆ ಪುರೋಹಿತರು ಯಾರು ಅಂದ್ರೆ ನನ್ನ ಮನಸ್ಸಿನಲ್ಲಿ ಏನಿದೆಯಲ್ಲ ಅದನ್ನೇ ಮಾಡಿಕೊಡುವಂತ ಪುರೋಹಿತರು ಬೇಕು ಅಂತ ಹೋದ್ರು. ಇದ್ರಂತೆ ಇಬ್ರು, ಯಾಜ ಉಪಯಾಜ ಅಂತ ಇಬ್ರು ಪುರೋಹಿತರು. ನೆನಪಿಟ್ಟುಕೊಳ್ರಿ, ಯಾಜ ಉಪಯಾಜ ಎಂಬ ಇಬ್ಬರು ಅಣ್ಣ ತಮ್ಮ. ಅವರು ಇಬ್ರು ಪುರೋಹಿತರೇ.
ಭಾರಿ ಫಸ್ಟ್ ಕ್ಲಾಸ್ ಆಗಿ ಪೌರೋಹಿತ್ಯ ಮಾಡಿಸ್ತಿದ್ರಂತೆ. ಅವತ್ತಿನ ಕಾಲದಲ್ಲಿ ಈ ಯಾಜೋಪಯಾಜರು ಪೌರೋಹಿತ್ಯ ಮಾಡಿಸಿದ್ರೆ ಹುಸಿ ಹೋದದ್ದೇ ಇಲ್ಲ, ನೆಟ್ ರಿಸಲ್ಟ್ ಬಂದೇ ಬರ್ತದೆ, ಫಲ ಬಂದೇ ಬರ್ತದೆ ಅಂತ ಇತ್ತಂತೆ. ಹೋಗಿ ಅವ್ರಿಗೆ ಕೇಳ್ಕೊಂಡ್ರಂತೆ, ದೃಪದ ನಮ್ಮ ಮನೆಗೆ ಬರಬೇಕು, ಪೌರೋಹಿತ್ಯ ಮಾಡಿಸ್ಬೇಕು, ಸಂತಾನ ಆಗಬೇಕು ಅಂತ ಯಜ್ಞ ಮಾಡಬೇಕಾಗಿದೆ ಅಂತ ಕೇಳ್ಕೊಂಡ್ರಂತೆ. ಸಾರಿ ನಮ್ಗೆ ಆಗೋದಿಲ್ಲ ಅಂತ ಸರಿಸ್ಬಿಟ್ರು. ಹೋದ್ಕೂಳೆ ಒಪ್ಪಿಕೊಳ್ಳಿಲ್ರಿ ಅವರು. ಹೋದ್ಕೂಳೆ ಒಪ್ಪಿಕೊಳ್ಳಬಾರ್ದ್ರಿ, ಕಿಮ್ಮತ್ ಕಳ್ಕೊತೀವಿ. ಹೋದ್ಕೂಳೆ ಒಪ್ಕೊಂಡ್ಬಿಟ್ರ ಸರಳವಾಗಿ. ಆಚಾರ ಮತ್ತೆ ನಾಳೆ ಖಾಲಿ ಇದ್ದೀರಿ ಊಟಕ್ಕೆ ಬಂದ್ಬಿಡ್ರಿ ಅಂದ್ರೆ ಹ್ಞೂ ಅಂದಾಗ ಮುಗಿತು, ಮರ್ಯಾದೆ ಹೋತಂತ ಅರ್ಥ. ಆಚಾರ ನಾಳೆ ಖಾಲಿ ಇದ್ದೀರಿ ಊಟಕ್ಕೆ ಬರ್ರಿ ಅಂದ್ರೆ ಒಪ್ಕೊಂಡ್ರು ಅಂದ್ರೆ ಆಚಾರ ಖಾಲಿ ಬಿದ್ದಿರ್ತಾರ ಅಂತ ಅರ್ಥ. ಅದಕ್ಕೆ ಹಂಗೆ ಒಪ್ಕೋಬಾರ್ದು. ಪಂಚಾಂಗ ನೋಡಿ ಹೇಳ್ತೀನಿ ನಿನ್ ಬಗ್ಗೆ ಯಾವಾಗಲೂ. ಪಂಚಾಂಗ ಅಂದ್ರೆ ಅದ್ರಾಗ 360 ತಿಥಿ, ಯಾವ್ದು ನೋಡ್ತಾನೋ ಯಾವ್ದು ಬಿಡ್ತಾನೋ ಯಾವ ತಿಂಗಳದ್ದು ನೋಡ್ತಾನೋ ಗೊತ್ತೇ ಆಗಲ್ಲ ನಾವು. ಅದಕ್ಕೆ ಹಾಗೆ ಒಮ್ಮೆ ಒಪ್ಕೋಬಾರ್ದು, ಮರ್ಯಾದೆ ಕಳೀತದೆ. ಅದಕ್ಕೆ ಏನ್ ಮಾಡಿದ್ರು ಇವರು ಯಾಜೋಪಯಾಜರು ಅಂದ್ರೆ, ಸ್ವಲ್ಪ ಅವನಿಗೆ ನಿಜವಾಗಿ ಸಂತಾನ ಪಡಿಬೇಕು ಅಂತ ಆಸಕ್ತಿ ಇದೆಯೋ ಸುಮ್ಮನೆ ಏನೋ ಆವೇಗದಲ್ಲಿ ಉದ್ವೇಗದಲ್ಲಿ ಬಂದಿದ್ದಾನ ಅಂತ ಪ್ರಯತ್ನ ಮಾಡಬೇಕು, ತಿಳಿಬೇಕು ಅನ್ಕೊಂಡ್ರು. ನೋಡಪ್ಪ ನಿಂಗೆ ಅಷ್ಟಿದ್ರೆ ನಮ್ಮ ಮನ್ಯಾಗ ಇದು ಸೇವಾ ಮಾಡು ಅಂತ ಹೇಳ್ಬಿಟ್ರು. ಎಷ್ಟು ದಿವಸ? 1 ವರ್ಷ. ಪೌರೋಹಿತ್ಯ ಮಾಡಿಸ್ಲಿಕ್ಕೆ ಬರ್ರಿ ಆಚಾರ ಅಂತ ಆಚಾರ ಮನೆಗೆ ಹೋದ್ರೆ 1 ವರ್ಷ ಅವ್ರನ್ನೇ ಕಸ ಬಳದ ಮೊದ್ಲಿವ. ಇಂಥ ಪುರೋಹಿತ ಇದ್ರೆ ಗೋವಿಂದ. ಮುಂಜಿ ಮಾಡಿಸ್ಲಿಕ್ಕೆ ಬರ್ರಿ ಅಂತ ಕೇಳೋದು, 1 ವರ್ಷ ನಮ್ಮ ಮನೆಯಾಗಿರ್ರಿ ಅನ್ನೋದು. ಆ ಹುಡುಗರು ಮುಂಜಿ ಮದುವೆನಾಗ ಹೋಗಿರ್ತದೆ, ತಿರುಗಿ ಮುಗಿದವ ಕೆಲಸ. ಅದಕ್ಕೆ ಹಂಗಿರ್ಬಾರ್ದು. ಅದಕ್ಕೆ ಹೇಳಿದ್ರು ಪೌರೋಹಿತ್ಯ ಬೇಕಾದ್ರೆ 1 ವರ್ಷ ಇರ್ರಿ ಅಂದ್ರು. 1 ವರ್ಷ ಅವರ ಸೇವೆ ಮಾಡಿ ಅವರನ್ನ ಒಲಿಸಿಕೊಂಡು ಬರ್ತೀನಿ ಅಂತ ಆದ್ಮೇಲೆ ಅವ್ರು ಕರ್ಕೊಂಬದ್ರಂತ. ಭೂಸುರ ಪ್ರವರ ಅಂದ್ರೆ ಶ್ರೇಷ್ಠರಾದ ಬ್ರಾಹ್ಮಣರ ಬುದ್ಧಿ ಸಮೃದ್ಧಿ, ಅವರ ಬುದ್ಧಿಯ ಒಂದು ಸಮೃದ್ಧಿ ಇತ್ತು ನೋಡ್ರಿ. ಅಂದ್ರೆ ಆ ಮಂತ್ರಗಳು, ಅದನ್ನ ಏನೇನು ಮಾಡಬೇಕು ಅವುಗಳನ್ನೆಲ್ಲವನ್ನು ತಿಳ್ಕೊಂಡವರು ಇದ್ರಲ್ಲ. ಆ ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ಬಹಳ ಅದ್ಭುತ. ಅದು ವೇದಗಳನ್ನ ಚೆನ್ನಾಗಿ ಅಭ್ಯಾಸವನ್ನ ಮಾಡಿಕೊಂಡು ಅದರ ಸಮೃದ್ಧಿಯನ್ನ ಪಡೆಯುವ ಹಂತದಲ್ಲಿ ಅದನ್ನ ಏನ್ ಮಾಡಿದ್ರೆ ಇವ್ರಿಗೆ ಒಳ್ಳೇದಾಗ್ತದೆ ಅಂತ ಗೊತ್ತಿತ್ತಲ್ಲ. ಅದಕ್ಕಾಗಿ ಹಾಗೆ ಮಾಡಿಕೊಂಡು ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತ, ಅದರಿಂದ ಅಭಿವ್ಯಕ್ತವಾದ ಯುಕ್ತ ವಪುಷಂ, ಒಳ್ಳೆ ದೇಹ ಉಳ್ಳವಳು ದ್ರೌಪದಿ ದೇವಿ. ಅಂದ್ರೆ ಏನು? ಪುರೋಹಿತರು ಕರ್ಕೊಂಡ್ಬಂದ್ರು. ಕರ್ಕೊಂಡ್ಬಂದ ಮೇಲೆ ಹೋಮ ಮಾಡಿಸಿದ್ರು. ಹೋಮ ಆಯ್ತು. ಇದು ದ್ರೌಪದಿ ದೇವಿ ಹುಟ್ಟಿದ ಕಥೆ, ಎಲ್ಲರೂ ಕೇಳಿಸ್ಕೊಳ್ರಿ, ನಿಮಗೆಲ್ಲ ಗೊತ್ತಿದೆ, ಮತ್ತೊಂದು ಬಾರಿ ನೆನಪು ಮಾಡ್ತಾ ಇದ್ದೀನಿ. ಹೋಮ ಆಯಿತು. ಹೋಮ ಮುಗಿದ ಮೇಲೆ ಕೊನೆಯಲ್ಲಿ ಅದೊಂದು ಪ್ರಸಾದ ಅಂತ ಇರ್ತದ್ರಿ. ಯಜಮಾನತಿ ತಗೊಳ್ಬೇಕು, ಅದನ್ನ ಯಜಮಾನತಿ ತಗೊಳ್ಬೇಕು. ತಗೊಂಡ್ಲು ಅಂದ್ರೆ ಅದರಿಂದ ಸಂತಾನ ಆಗತ್ತೆ ಅಂತ ಹೇಳಿ ದೃಪದನ ಹೆಂಡತಿಗೆ ಕರೆದ್ರಂತೆ, ಬಾ ಅಮ್ಮ ಪ್ರಸಾದವನ್ನು ಸ್ವೀಕಾರ ಮಾಡು ಅಂತ ಹೇಳಿ. ಆ ಹೆಣ್ಮಗಳು ಕೋಣೆಯಲ್ಲಿ ಅಲಂಕಾರ ಮಾಡ್ತಾ ಕೂತ್ಕೊಂಡಿದ್ಲಂತ. ಮೇಕಪ್ ಅಂತಿರ್ತಾರಲ್ಲ ಹಂಗ ಅಲಂಕಾರ ಮಾಡ್ತಾ ಕೂತ್ಕೊಂಡಿದ್ಲಂತೆ. ಬಾ ಅಂತ ಕರೆದ್ರು ಬರಲಿಲ್ಲ. 2 ನಿಮಿಷ ನೋಡಿದ್ರು, 3 ನಿಮಿಷ ನೋಡಿದ್ರು. ಯಾವಾಗ ಈ ಹೆಣ್ಮಗಳು ಬರಲಿಲ್ಲ ಅಂತ ಗೊತ್ತಾಯ್ತೋ, ಅವಳಿದಕ್ಕೆ ಬರಲಿಲ್ಲ ರೀ, ದಕ್ಷಿಣೆ ಕೊಟ್ಟು ಕರೆಸಿದ ಆಚಾರ್ಯವರು, ನಾವು ಬರೋ ತನಕ ಕೂತಿರ್ಬೇಕು ಅಂದ್ಲಕ್ಕಿ. ಅಕ್ಕಿಯ ಒಳ್ಳೆ ಭಾವನೆ ಎಷ್ಟು ಚಂದ ಇತ್ತು ನೋಡ್ರಿ, ಮನಸ್ಸಿನ ಭಾವನೆ ಹಾಕಿದ್ರು. ಹೊರಗೆ ಬಂತಲ್ಲ, ಅಭಿವ್ಯಕ್ತ ಆಯ್ತು ನೋಡ್ರಿ ಹೊರಗೆ. ಏನು? ದಕ್ಷಿಣೆ ಕೊಟ್ಟು ಕರೆಸಿವ್ರ ಆಚಾರನ, ಕೂಡ್ಲಿ ತಗೊಳ್ರಿ ಅನ್ಲಿಕ್ಕೆ. ಇವ್ರೇನ್ ಮಾಡಿದ್ರು? ಬಾ ನನಗೆ ಬರೋಬ್ಬರಿ ವ್ಯವಸ್ಥೆ ಮಾಡ್ತೀವಿ ಅಂದ್ರು. ಅಕ್ಕಿ ಬರೋದೊಳಗಾಗಿ ಆ ಆಹುತಿಯನ್ನ ತಗೊಂಡು ಅಗ್ನಿಯಲ್ಲಿ ಹಾಕ್ಬಿಟ್ರು. ಅಗ್ನಿಯಲ್ಲಿ ಹಾಕ್ಬಿಟ್ರು. ಹಾಕಿದ್ರೆ ವೇದಿ ಮಧ್ಯಾತ್ ಸಮುತ್ಥಿತ, ಅಲ್ಲಿಂದಲೇ ಹುಟ್ಟಿ ಬಂದುಬಿಟ್ಲು ದ್ರೌಪದಿ ದೇವಿ. ಮುಗಿದೇ ಹೋಯ್ತು. ಅಮ್ಮನ ಹೊಟ್ಟೆಯಲ್ಲಿ ಇಲ್ಲ, 9 ತಿಂಗಳು ಕೂತಿಲ್ಲ, ಹೆರಿಗಿಲ್ಲ, ವೃದ್ಧಿಲ್ಲ, ಮತ್ತೊಂದಿಲ್ಲ, ಸೀದಾ ಅಲ್ಲಿಂದಲೇ ಅಭಿವ್ಯಕ್ತ ಆಗಿಬಿಟ್ಲು. ಬರೇ ಆಕೆ ಒಬ್ಬಕಿನೇ ಅಲ್ಲ, ಅವ ದೃಷ್ಟದ್ಯುಮ್ನ ಬಂದ ಜೊತೆಗೆ. ದೃಷ್ಟದ್ಯುಮ್ನ ದ್ರೌಪದಿ ಇಬ್ಬರೂ ಕೂಡ ಅಗ್ನಿಕುಂಡದಿಂದಲೇ ಹುಟ್ಟಿ ಬಂದ್ಬಿಟ್ರು. ಅದಕ್ಕೆ ಅವಳಿಗೆ ಅಗ್ನಿಕನ್ಯಾ ಅಂತ ಹೆಸರು. ದ್ರೌಪದಿ ದೇವಿಗೆ ಏನ್ ಹೆಸರು? ಅಗ್ನಿಕನ್ಯಾ. ಸೀತಾದೇವಿಗೆ ಹೆಂಗ ಭೂಮಿ ಸುತ ಅಂತದ, ಹಂಗ ದ್ರೌಪದಿ ದೇವಿಗೆ ಅಗ್ನಿಸುತೆ ಅಂತ ಹೆಸರು. ಅಗ್ನಿಕುಂಡದಿಂದ ಬಂದ್ಬಿಟ್ಲು. ಸುದ್ದಿ ಹೋತು ಮಹಾರಾಣಿಗೆ. ನೀ ಬರ್ಲಿಲ್ಲ, ಹರಿದು ಬಿಟ್ಟು ನೋಡಿ ತಿರುಗಿ. ಗಾಬರಿ ಆಯ್ತು, ನಾ ಬರೋದಿಲ್ಲ, ಹರಿದು ಬಿಟ್ಟು ಹೆಂಗ ಅಂತಕೊಂಡು ಹೇಳಿದ್ರೆ ಹೋದಾಗ ನಿಂತ್ಕೊಂಡಿದ್ಲು. 8 ವರ್ಷದ ಹುಡುಗಿ, ಸಂಪ್ರಾಪ್ತ ಯೌವನೈವಾಸೀತ, 16 ವರ್ಷದ ತರುಣಿಯೇ ನಿಂತು ಬಿಟ್ಟಿದ್ದಾಳೆ. ಈಕೆ ಹೋಗಿ ಕೇಳಿದ್ಲು, ಈ ಹೆಣ್ಮಗಳು ಯಾರು ಅಂತ ಕೇಳಿದ್ಲು. ನಿನ್ನ ಮಗಳು ಒಂದು ನಂಬಲಿಕ್ಕೆ ತಯಾರಿಲ್ಲ. ನನ್ನ ಮಗಳ ಈಕಿ 16 ವರ್ಷದ ಮಗಳು ಎದುರಿಗೆ ಬಂದ್ಬಿಟ್ರೆ ಏನ್ ಗತಿ ನೋಡಂತೆ.
ಅವ್ನು ಪುರೋಹಿತ ದಯಮಾಡಿ ಪುರೋಹಿತರೆ ಇನ್ನೊಂದು ಮಂತ್ರ ಹಾಕ್ರಿ ಅನ್ಲಕ್ಕಿ. ಏನು ಈಕಿ ನನ್ನ ಅಮ್ಮ ಅಂತ ಕರಿಬೇಕು ಅಂಥದ್ದು ಮಂತ್ರ ಹಾಕ್ಲಿ ಅಂದಕ್ಕಿ. ಯಾಕಂದ್ರೆ ಈಕಿ ಇಷ್ಟೇ 16 ವರ್ಷದಕ್ಕಿ ನಾ ಬೆಳೆಸಿಲ್ಲ ಉಡಿಸಿಲ್ಲ ತಿನ್ನಿಸಿಲ್ಲ, ಈಕಿ ನನ್ನ ಅಮ್ಮ ಅಂತ ಹೆಂಗೆ ಕರೀತಾಳೆ, ಅದಕ್ಕೆ ನೀವು ವರ ಕೊಟ್ಟು ಈಕಿ ನನಗೆ ಅಮ್ಮ ಅನ್ನೋ ಹಂಗೆ ಕರೀರಿ ಇದು ಮಾಡಿದಂತ. ಆಯಿತು ಅಂತ ಹೇಳಿದ್ರು. ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತಯುಕ್ತ ವಪುಷಂ ರುಚಿರಾಂಗಿ. ರುಚಿರಾಂಗಿ ಒಳ್ಳೆ ಅಂಗಗಳಂತೆ, ಫಸ್ಟ್ ಕ್ಲಾಸ್, ಕೈ ಕಾಲು ದ್ರೌಪದಿ ದೇವಿಯ ಅಂಗಾಂಗಗಳು ಅಂದರೆ ಪರಮಾದ್ಭುತವಾಗಿದ್ವು ಅಂತ ಹೇಳ್ತಾರೆ. ಬರುವಾಗ ಹಾಗೆ ಬಂದಿದ್ದಿಲ್ಲ. ಸೂತ್ರದೀಪ್ತಿ ಮಣಿಮಾಲಿಕಯಾಲಂ, ಕೊಳ್ಳಲ್ಲಿ ಮಣಿಯ ಮಾಲೆಯನ್ನು ಹಾಕೊಂಡು ಬಂದಿದ್ಲಂತ. ಸಾಲಂಕೃತಳಾಗೆ ಬಂದ್ಬಿಟ್ಟಿದ್ದಾಳೆ. ಲಗ್ನಕ್ಕೆ ರೆಡಿ, ಹುಟ್ಟಿದ ಕೂಡಲೇ ಮುಗದೆ ಹೊತ್ತು ಕೆಲಸ. ನಮ್ಮಲ್ಲಿ ಹೆಂಗೆ ಇರ್ತದ್ರಿ, ಎಲ್ಲರ ಕನ್ಯಾ ಹುಡ್ತೀವಿ ಅಂದ್ರೆ ವರ ನೋಡ್ರಿಪ್ಪ ಅಂತ ಹೇಳ್ತಾರೆ. ಇನ್ನು ಇದು ಪಾಪ ಹುಟ್ಟಿದ ಇನ್ನೂ ಶ್ರೀ ಗುರು ಭಗವಾನ್ ಅಂತ ಹೇಳಿ ವರ ನೋಡ್ರಿಪ್ಪ ಅಂತ ಹೇಳ್ತಾರೆ. ಇನ್ನೂ ಹಿಂಗೆ ಹಡ್ದಿರಂಗಿಲ್ಲ ಹೆಣ್ಮಗಳು ಕನ್ಯಾ ಹುಟ್ಟ, ನೋಡ್ರಿಪ್ಪ ನಿಮ್ಮ ಪೈಕಿ ಯಾರ ವರ ಇದ್ರೆ ನೋಡ್ರಿ. ಅಯ್ಯೋ ಬೆಳೆದ್ರೆ ಬೆಳಿಲಿಕ್ಕೆ ಬಿಡುವ ಮಹಾರಾಯ ಅದನ್ನೇ. ಹಿಂಗಾಗಿ ಹುಡುಗಿ ಹುಟ್ಟಿದ ಕೂಡಲೇ ಸೂತ್ರದೀಪ್ತಿ ಮಣಿಮಾಲಿಕಯಾಲಂ ಭೂಷಿತಾಂ ಭುವನ ಭೂಷಣ ಭೂತಾಂ. ಸೂತ್ರದೀಪ್ತಿ ಮಣಿಮಾಲಿಕೆಯ ಅಲಂಭೂಷಿತಾಂ, ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿರುವ ಅವಳು ಭುವನ ಭೂಷಣ ಭೂತಾಂ, ಜಗತ್ತಿಗೆ ಅಲಂಕಾರ ಇವಳು. ದ್ರೌಪದಿ ದೇವಿ ಅನ್ನೋಳು ಜಗತ್ತಿಗೆ ಅಲಂಕಾರ. ಇದು ಈಗ ವೇದಕ್ಕೆ ಹೊಂದಿಸ್ಬೇಕಿದ್ದಾನೆ. ಇಡೀ ಶ್ಲೋಕವನ್ನು ವೇದಕ್ಕೆ ಮತ್ತೆ. ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತಯುಕ್ತ ವಪುಷಂ ರುಚಿರಾಂಗೀಂ. ಎಲ್ಲ ಬ್ರಾಹ್ಮಣರು ಯಾರು ಶ್ರುತಿಯನ್ನ ಕಂಡಿರುವಂತಹ ವೇದದ್ರಷ್ಟಾರರಾದ ಬ್ರಾಹ್ಮಣರೇನಿದ್ದಾರೆ, ಭೂಸುರ ಅಂದ್ರೆ ಬ್ರಾಹ್ಮಣರು. ಈಗ ಯಾವ ಬ್ರಾಹ್ಮಣರು? ವೇದದ್ರಷ್ಟಾರರಾದ ವಸಿಷ್ಠ, ವಿಶ್ವಾಮಿತ್ರ, ವಾಮದೇವ ಮೊದಲಾದ ಋಷಿಗಳೇನಿದ್ದಾರಲ್ಲ, ಅವರ ಬುದ್ಧಿಯಲ್ಲಿ ಚೆನ್ನಾಗಿ ಅಭಿವ್ಯಕ್ತವಾದ ದೇಹವುಳ್ಳದ್ದಾಗಿತ್ತು ವೇದ. ಅಂದ್ರೆ ವೇದದ್ರಷ್ಟಾರರಾದ ಋಷಿಗಳು ವೇದವನ್ನ ಕಂಡುಕೊಂಡಿದ್ರು. ಅವರಿಂದ ರುಚಿರಾಂಗಿ, ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ ಎಂಬುವಂತಹ ಅಂಗಗಳಿಂದ ಕೂಡಿದ್ದಾಗಿತ್ತು ವೇದ. ಸೂತ್ರದೀಪ್ತಿ ಮಣಿಮಾಲಿಕಯಾಲಂ, ಬ್ರಹ್ಮಸೂತ್ರಗಳೆಂಬ ಮಣಿಮಾಲೆಯಿಂದ ಶೋಭಿತವಾಗಿತ್ತು ವೇದ. ಯಾಕೆ? ವೇದವನ್ನು ಅರ್ಥ ಮಾಡಬೇಕಾದ್ರೆ ಬ್ರಹ್ಮಸೂತ್ರಗಳಿಂದಲೇ ಮಾಡಬೇಕು. ಬ್ರಹ್ಮಸೂತ್ರ ಇಲ್ಲದೆ ವೇದಾರ್ಥವನ್ನ ಮಾಡೋ ಹಾಗಿಲ್ಲ. ಸೂತ್ರದೀಪ್ತಿ ಮಣಿಮಾಲಿಕಯಾಲಂ ಭೂಷಿತಾಂ ಭುವನ ಭೂಷಣ ಭೂತಾಂ. ಭುವನ ಭೂಷಣ, ವೇದ ಶಾಸ್ತ್ರಗಳು ಪುರಾಣಗಳಿದ್ರೇನೆ ಅದು ಜಗತ್ತಿಗೊಂದು ಶೋಭೆ. ಎಲ್ಲಿ ಪುರಾಣ ಇಲ್ಲ, ವೇದ ಇಲ್ಲ, ಶಾಸ್ತ್ರ ಇಲ್ಲ ಅಂತ ಜಗತ್ತಾದೊಂದು ದರಿದ್ರ ಕೊಂಪೆ. ಅದು ಉಪಯೋಗವಿಲ್ಲ, ವೇಸ್ಟ್. ಮುಂದೆ 25 ಮತ್ತೆ ಇದು 31 ತನಕ ಹಿಂಗೆ ಹೋಗ್ಬೇಕ್ರಿ. ಅವ್ರಿಗೂ ಇವ್ರಿಗೂ ಅನ್ವಯ ಹಾಕೋತ ಹೋಗ್ಬೇಕೀಗ. ಪಾದ ಸುಂದರ ಪದಕ್ರಮ ಭಾವೈರ್ ಭಾಸಿತಾಂ ಪ್ರಕಟ ವರ್ಣ ಗುಣಾಢ್ಯಾಂ ಭಾರತೋತ್ತಮ ಭೃತಾಮನುರೂಪಾಚ್ಛಾದನಾಂ ಸಮಧಿಕ ಸ್ವರ ಶೋಭಾಂ. ದ್ರೌಪದಿ ದೇವಿಯ ಧ್ವನಿ ಹೇಗಿತ್ತು ಅಂತ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ಹೆಂಗಿತ್ತು? ಸಮಧಿಕ ಸ್ವರ ಶೋಭಾಂ, ಸುಂದರ ಧ್ವನಿ ಅಂತ. ಅದನ್ನ ಕೇಳ್ತಾ ಇದ್ರೆ, ಧ್ವನಿಯನ್ನ ದ್ರೌಪದಿ ದೇವಿ ಮಾತಾಡಿದ ಕೇಳ್ತಾ ಇದ್ರೆ, ಆಹಾ ಇನ್ನೊಂದ್ಸಲ ಹೇಳಂತ ಹೇಳು, ಇನ್ನೊಂದ್ಸಲ ಕೇಳಬೇಕು ಅಂತ ಹೇಳು ಅಂತ ಅನಿಸ್ಬೇಕಂತೆ. ಅಷ್ಟು ಸುಂದರವಾದ ಧ್ವನಿಯಿಂದ ಕೂಡಿದವಳಾಗಿದ್ದಾಳೆ ಅಂತ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ಯಾಕೆ ಅಂದರೆ, ಮಾತಾಡುವಾಗ ಕೆಲವು ಶಬ್ದಗಳನ್ನು ಆಡುವಾಗ ಒತ್ತು ಕೊಟ್ಟು ಮಾತಾಡಬೇಕು, ಕೆಲವನ್ನ ಎಳೆದು ಮಾತಾಡಬೇಕು, ಕೆಲವನ್ನ ಮೆಲ್ಲ ಮಾತಾಡಬೇಕು. ಆಯಾ ಶಬ್ದಗಳು ಬಂದಾಗ ಅವುಗಳಲ್ಲಿ ಏನೇನು ಭಾರಗಳನ್ನು ಹಾಕಿ ಉದಾತ್ತ ಅನುದಾತ್ತಗಳನ್ನು ಹಾಕಿ ಮಾತಾಡಬೇಕು. ಹಾಗೆ ಮಾತಾಡಿದ್ರೇನೆ ಕೇಳೋರಿಗೆ ಇಂಪಾಗಿರ್ತದಂತೆ. ಎಲ್ಲದಕ್ಕೂ ಒಂದ ಧ್ವನಿ, ಓ ಅಂತ ಕೂತವ್ರಿಗೆ ಏನು ಅರ್ಥ ಆಗ್ಬೇಕು? ಒಂದು ಅರ್ಥ ಇಲ್ಲ. ಇನ್ನು ಎಲ್ಲರೂ ಕೆಲವು ಮಾತಾಡಿ ಕೇಳಿಸಂಗೆ ಇಲ್ಲ ಅವ್ರಿಗೆ, ಬಹಳ ಕಷ್ಟ. ಹಂಗೆ ಮಾತಾಡಬಾರ್ದು. ಸಮಧಿಕ ಸ್ವರ ಶೋಭಾ, ಎಲ್ಲಿ ಸಮಾನವಾಗಿರಬೇಕು, ಎಲ್ಲಿ ಅಧಿಕವಾಗಿರಬೇಕು, ಏರಿಸುವ ಕಾಲದಲ್ಲಿ ಏರಿಸಿ, ಸಮವಾಗಿರುವ ಕಾಲದಲ್ಲಿ ಸಮವಾಗಿ ಇದ್ರೆ ಕೇಳವರಿಗೆ ಇಂಪಾಗಿರ್ತದಂತೆ. ದ್ರೌಪದಿ ದೇವಿಯ ಧ್ವನಿ ಸಮಧಿಕ ಸ್ವರ ಶೋಭಾಂ. ಅನುರೂಪ ಆಚ್ಛಾದನ, ಒಳ್ಳೆ ವಸ್ತ್ರ ಉಟ್ಕೊಂಡಿದ್ಲಂತೆ. ಒಳ್ಳೆ ವಸ್ತ್ರ, ದ್ರೌಪದಿ ದೇವಿಯ ಮೈ ಮೇಲಿದ್ದ ವಸ್ತ್ರಗಳೆಲ್ಲ ಒಳ್ಳೆ ವಸ್ತ್ರಗಳಿದ್ದವು. ಅನುರೂಪಾಚ್ಛಾದನ. ಯಾರನ್ನು ಲಗ್ನ ಮಾಡಿಕೊಂಡಿದ್ಲು? ಭಾರತೋತ್ತಮ ಭೃತಾಂ, ಭರತ ವಂಶದಲ್ಲಿ ಹುಟ್ಟಿದ
ಪಾಂಡವರಿಂದ ಭೃತ ಅಂದ್ರೆ ಸ್ವೀಕಾರ ಮಾಡಲ್ಪಟ್ಟವಳು, ಲಗ್ನ ಮಾಡಿಕೊಂಡವಳು. 5 ಜನ ಪಾಂಡವರು ಒಬ್ಬಳೇ ಒಬ್ಬ ದ್ರೌಪದಿ ದೇವಿಯನ್ನು ಲಗ್ನ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಅನೇಕ ವಿವರಣೆಗಳನ್ನ ಶ್ರೀಮದ್ ಆನಂದ ತೀರ್ಥರು ತಮ್ಮ ಗ್ರಂಥ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕೊಡ್ತಾರೆ. ಯಾಕೆ ಈ ಒಬ್ಬಳನ್ನೇ 5 ಜನ ಮಾಡಿಕೊಳ್ಬೇಕಾಯಿತು, ಅದರ ಹಿನ್ನೆಲೆ ಏನು, ಇದು ಶಾಸ್ತ್ರೀಯವಾಗಿ ಸರಿಯಾ, ಲೋಕರೀತಿಯಿಂದಲೂ ಇದು ಹೇಗೆ ಹೊಂತದೆ, ಇದಕ್ಕೆಲ್ಲ ಸೂಕ್ತವಾದ ಉತ್ತರವನ್ನು ಹೇಳಿದ ಏಕೈಕ ಆಚಾರ್ಯರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಉಳಿದವರೆಲ್ಲ ಇದನ್ನ ಹೊಲಸು ಮಾಡಿಟ್ಟಿದ್ದಾರೆ. ಯಾರಿಗಾದರೂ ವ್ಯಭಿಚಾರಿ ಅಂತ ಕರಿಬೇಕಾಗಿದ್ರೆ ಪರ್ಯಾಯ ಶಬ್ದವಾಗಿ ದ್ರೌಪದಿ ಅಂತ ಕರೆಯೋದನ್ನ ಅಭ್ಯಾಸ ಮಾಡಿಕೊಂಡಿದ್ದಾರೆ. ನನ್ನೇನು ಪಾಂಚಾಲಿ ಅಂತ ತಿಳ್ಕೊಂಡಿದ್ದೇನೆ, 5 ಗಂಟೆ ಇದ್ದಂತೆ ಅಂತನ್ನುವ ಹಂತಕ್ಕೆ ಬೆಳೆಸಿಬಿಟ್ಟಿದ್ದಾರೆ. ಅಯೋಗ್ಯರು, ಮೂಢರು, ಸರಿಯಾಗಿ ಇತಿಹಾಸವನ್ನೂ ಅಧ್ಯಯನ ಮಾಡೋದಿಲ್ಲ, ಸರಿಯಾಗಿ ಆಚಾರ್ಯರ ಈ ಪ್ರಾಚೀನಾಚಾರ್ಯರ ಕೃತಿಗಳನ್ನೂ ಅಧ್ಯಯನ ಮಾಡಿಲ್ಲ. ನೋಡ್ರಿ, ಇಂತಹ ಸಂದರ್ಭಗಳಲ್ಲಿ ಎಲ್ಲಿ ನಿರ್ಣಯ ಕೊಡಬೇಕಾಗ್ತದಲ್ಲ, ಅಲ್ಲಿ ಉಳಿದ ಆಚಾರ್ಯರೆಲ್ಲರೂ ಕೂಡ ದಿವ್ಯವಾದ ಮೌನವನ್ನು ತಾಳಿದ್ದಾರೆ, ಉದಾಸೀನರಾಗಿ ಬಿಟ್ಟಿದ್ದಾರೆ. ನಾನು ಯಾವ ಆಚಾರ್ಯರ ಬಗ್ಗೆಯೂ ತಕರಾರಿಲ್ಲ ನನಗೆ. ಎಲ್ಲ ಆಚಾರ್ಯರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಎಲ್ಲಿಯಾದರೂ ಒಂದು ಕಡೆಗಳಲ್ಲಿ ಇಂತಹ ಇದಕ್ಕೆ ಪ್ರಸಂಗಕ್ಕೆ ಉತ್ತರ ಕೊಟ್ಟಿದ್ದುಂಟಾ? ಬೇರೆ ಆಚಾರ್ಯರು, ಮಧ್ವಾಚಾರ್ಯರಿಗಿಂತ ಪೂರ್ವವರ್ತಿಯಾದ ಆಚಾರ್ಯರು ಯಾವ ಕೃತಿಗಳಲ್ಲಿ ದ್ರೌಪದಿ ದೇವಿಯ ವಿಷಯವಾಗಲಿ ಅಥವಾ ಬೇರೆ ಬೇರೆ ಪ್ರಸಂಗಗಳಲ್ಲಿ ಬರಬಹುದಾದ ಸಂಶಯಗಳಿಗೆ ಉತ್ತರವನ್ನು ನೀಡುವಂತಹ ಸಾಹಸವನ್ನು ತೋರಿಸೇ ಇಲ್ಲ, ಧೈರ್ಯವನ್ನು ಮಾಡೇ ಇಲ್ಲ. ಪುರಾಣಗಳನ್ನೇ ಕೈ ಬಿಟ್ಟಿದ್ದಾರೆ ಕೆಲವು ಆಚಾರ್ಯಗಳೆಲ್ಲ. ಯಾಕೆ ಪುರಾಣವನ್ನ ನೀವು ವ್ಯಾಖ್ಯಾನ ಮಾಡಿಲ್ಲ? ಎಲ್ಲಾದರೂ ಕೇಳಿದ್ದೀರಾ? ಬೇರೆ ಆಚಾರ್ಯಗಳು ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಅಂತ ಹೇಳಿ ಇಲ್ಲ. ಏಕೈಕ ಆಚಾರ್ಯರು ಮಧ್ವಾಚಾರ್ಯರು ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಯಾರಾದರೂ ಮಹಾಭಾರತಕ್ಕೆ ಆಚಾರ್ಯಗಳು ವ್ಯಾಖ್ಯಾನ ಮಾಡಿದ್ದಾರಾ? ಇಲ್ಲ. ಅವರ ಪೈಕಿ ಯಾರಾದರೂ ಮಾಡಿರಬಹುದು, ಅವ್ರ ಪೈಕಿ ಬೇಕಾಗಿಲ್ಲ. ಆ ಆಚಾರ್ಯರು ಮಾಡಿದ್ದಾರಾ? ಇಲ್ಲ. ಮಹಾಭಾರತಕ್ಕೆ ಯಾವ ಬೇರೆ ಆಚಾರ್ಯ ವ್ಯಾಖ್ಯಾನ ಇಲ್ಲ, ಏಕೈಕ ಆಚಾರ್ಯರು ಶ್ರೀಮದಾಚಾರ್ಯರು. ಭಾಗವತಕ್ಕೆ ವ್ಯಾಖ್ಯಾನ ಏಕೈಕ ಆಚಾರ್ಯರು. ಋಗ್ವೇದಕ್ಕೆ ವ್ಯಾಖ್ಯಾನ ಮಾಡಿದ ಏಕೈಕ ಆಚಾರ್ಯರು ಮಧ್ವಾಚಾರ್ಯರು. ಉಳಿದ ಆಚಾರ್ಯಗಳು ವ್ಯಾಖ್ಯಾನ ಮಾಡುವ ಗೋಜಿಗೆ ಹೋಗಲಿಲ್ಲ. ಕೆಲವು ವಿಸ್ತಾರವಾದ ವಿಚಾರಗಳನ್ನ ಪಾಠದಲ್ಲಿ ಹೇಳ್ತೇನೆ. ಮತ್ತೆ ಯಾಕೆ ಹೇಳಿದೆ ಈ ಮಾತನ್ನ ಅಂದ್ರೆ, ಭಾರತೋತ್ತಮ ಭೃತಾಂ ಅನುರೂಪಾಂ, ಭಾರತೋತ್ತಮ ಭೃತಾಂ, ಪಂಚಪಾಂಡವರು ಪಾಂಚಾಲಿಯನ್ನ ಲಗ್ನವಾದದ್ದು ಅತ್ಯಂತ ಸೂಕ್ತ, ಅತ್ಯಂತ ಶಾಸ್ತ್ರೀಯವಾದದ್ದು. ಆಶ್ಚರ್ಯ ಏನು ಗೊತ್ತಾ? ಇಷ್ಟೇ ತಿಳ್ಕೊಳ್ರಿ, ಒಂದು ವೇಳೆ ಅವರು 5 ಜನರು ಸೇರಿ ಒಬ್ಬಳನ್ನ ಲಗ್ನವಾಗಿದ್ದು ಇದು ಶಾಸ್ತ್ರ ವಿರೋಧಿ, ಲೋಕ ವಿರೋಧಿ, ಧರ್ಮ ವಿರೋಧಿಯಾಗಿದ್ರೆ ಶ್ರೀಕೃಷ್ಣ ವೇದವ್ಯಾಸ ದೇವರು ಅವರ ಪಕ್ಷದಲ್ಲಿ ಹ್ಯಾಕ್ ನಿಲ್ತಿದ್ರು? ಶ್ರೀಕೃಷ್ಣ ವೇದವ್ಯಾಸ ದೇವರು ಅವರ ಪಕ್ಷದಲ್ಲಿ ನಿಂತಿದ್ದರಿಂದಲೇನೆ ಅವರು ದೋಷರಹಿತರು ಅಂತನ್ನೋದು ಸಾಬೀತಾಗೋಯ್ತು. ಇದಕ್ಕೆ ಮತ್ತಿನ್ನೇನು ಉತ್ತರ ಹೇಳಬೇಕು? ಯಾರು? ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ. ಅಕಸ್ಮಾತ್ತಾಗಿ ಪಾಂಡವರು ಮಾಡಿದ್ದು ತಪ್ಪು ಅಂತಾದ್ರೆ ಯದಾ ಯದಾ ಹಿ ಧರ್ಮಸ್ಯ ಅಂತ ಹೇಳಿಕೊಂಡು ಬಂದ ಕೃಷ್ಣ ಅವರ ಪಕ್ಷವನ್ನು ಹೇಗೆ ಹಿಡಿತಿದ್ದ? ಕೃಷ್ಣ ಅವರ ಪಕ್ಷವನ್ನು ಹಿಡಿದು ಅವರಿಗೆ ವಿಜಯವನ್ನು ತಂದು ಕೊಟ್ಟಿದ್ದಾನೆ ಅಂತಂದ್ರೆ ಅವರು ದೋಷ ಮಾಡಿಲ್ಲ, ತಪ್ಪು ಮಾಡಿಲ್ಲ ಅಂತ ಅರ್ಥ. ಅಂದ್ರೆ ಅಲ್ಲೇನೋ ರಹಸ್ಯ ಇದೆ. ಪಂಚಪತಿತ್ವದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ವೇದವ್ಯಾಸ ದೇವರು ಪಾಂಡವರಿಗೆ ಪಾಠ ಹೇಳಿದ್ರಂತೆ, ಚೆನ್ನಾಗಿ ಕೂತ್ಕೊಂಡು. ಯಾಕೆ ಪಾಠ ಹೇಳಿದ್ರು? ಅವರೇ ದೋಷಿಗಳಾಗಿದ್ದಿದ್ರೆ ಪಾಂಡವರು ವ್ಯಾಸರು ಪಾಠ ಹೇಳುವಂತಹ ಸ್ಥಿತಿ ಇರ್ತಿತ್ತ? ಇಲ್ಲ ತಾನೆ. ಅಂದಮೇಲೆ ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣರಿಬ್ಬರೂ ಕೂಡ ಪಂಚ ಪಾಂಡವರನ್ನ ಹಿಡಿದಿದ್ದರಿಂದಾಗಿ ಅವರು ತಪ್ಪು ಮಾಡಿಲ್ಲ ಎಂಬುದು ಸ್ಪಷ್ಟ ಆಯಿತು. ಯಾರು ಒಂದೊಂದೇ ಲಗ್ನ ಮಾಡಿಕೊಂಡು ಶುದ್ಧರು ಅಂತ ಜಗತ್ತಿನ ತುಂಬ ಪ್ರಚಾರ ಪ್ರಿಯರಾಗಿದ್ರಲ್ಲ ದುರ್ಯೋಧನಾದಿಗಳು, ಅವರನ್ನ ಮೂಸಲಿಲ್ಲ. ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣ ಅರ್ಥ ಮಾಡಿಕೊಳ್ಳ್ರಿ. ಇದರಲ್ಲಿ ನಮ್ಮ ಪಾಂಡವರು ಹೆಂಗಿದ್ದಾರೆ, ದುರ್ಯೋಧನಾದಿಗಳು ಹೆಂಗಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳ್ರಿ. ಅದಕ್ಕೆ ಭಾರತೋತ್ತಮ ಭೃತಾಂ, ಭರತ ವಂಶದಲ್ಲಿ ಹುಟ್ಟಿ ಬಂದ ಉತ್ತಮರಾದ ಪಾಂಡವರಿಂದ ಲಗ್ನ ಮಾಡಿಕೊಳ್ಳಲ್ಪಟ್ಟವಳು ಯಾರು? ದ್ರೌಪದಿ. ಅನುರೂಪ ಆಚ್ಛಾದನ, ಯೋಗ್ಯವಾದ ವಸ್ತ್ರ ಇತ್ತು. ಸಮಧಿಕ ಸ್ವರಶೋಭಾ, ಒಳ್ಳೆ ಧ್ವನಿಯಿಂದ ಕೂಡಿದ್ಲು. ಪ್ರಕಟ ವರ್ಣ ಗುಣಾಢ್ಯ, ಒಳ್ಳೆ ಜ್ಞಾನ ಹರಿಭಕ್ತಿ ಗುಣಗಳಂತೆ ದ್ರೌಪದಿ ದೇವಿಯಲ್ಲಿ. ಅದರ ಮುಂದಿನ ಶ್ಲೋಕದಲ್ಲಿ ಹೇಳ್ತೇನೆ. 29ನೇ ಶ್ಲೋಕಕ್ಕೆ ಬಂದಾಗ ದ್ರೌಪದಿ ದೇವಿಯಲ್ಲಿದ್ದ ಹರಿಭಕ್ತಿ ಎಂಥದ್ದು ಅಂತ ಗೊತ್ತಾಗ್ತದೆ. ಪ್ರಕಟ ವರ್ಣ, ಬಣ್ಣ ಭಾರಿ ಅದ್ಭುತವಾದ ಬಣ್ಣ ಅಂತ ದ್ರೌಪದಿ ದೇವಿದು. ಕೆಂಪು ಅಂತ ತಿಳ್ಕೊಬೇಡ್ರಿ. ಮತ್ತೆ ದ್ರೌಪದಿ ಬಣ್ಣ ಭಾರಿ ಅದ್ಭುತ ಅಂತ ಹೇಳಿದ್ಕೊಳ್ಳಿ, ಕೆಂಪಿದ್ಲು ಬೆಳ್ಳಗಿದ್ಲು ಅಲ್ಲ, ಕಪ್ಪಿದ್ಲು ದ್ರೌಪದಿ ದೇವಿ. ಕಪ್ಪು ಕಪ್ಪು ಅಂದ್ರೆ ಇಡ್ಲಿ ಅಂತ ತಿಳ್ಕೊಬಾರ್ದು. ಮತ್ತೆ ಅದೊಂದು ನಮ್ಮ ದೊಡ್ಡ ಕಥೆ ಅದರಿ. ಕಪ್ಪು ಅಂತ ಅಂದ್ಕೊಳ್ಳೆ ಕಾಡ್ಗಿ ಕಪ್ಪು, ಇಡ್ಲಿ ಕಪ್ಪು, ಡಾಂಬರ್ ಕಪ್ಪು ಅಲ್ಲಲ್ಲ, ಹಂಗೆ ಕಪ್ಪಲ್ಲ ಅದು.
ಅದು ನೋಡ್ಲಿಕ್ಕೆ ಪರಮಾನಂದ ಆಗುವ ಕಪ್ಪು ಬಣ್ಣ, ಅದು ಕೃಷ್ಣವರ್ಣ. ಅದು ಬಹಳ ಚಂದ ಇದ್ಲಂತ. ಅವತ್ತಿನ ಕಾಲದಲ್ಲಿ ಇದ್ದ ಬಿದ್ದ ರಾಜರೆಲ್ಲ ದ್ರೌಪದಿನ ಮಾಡ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಅಂದ್ರೆ ಅಕ್ಕಿ ಹಂಗ ಪೂರ್ಣ ಮತ್ತ ಅಮಾವಾಸ್ಯೆ ಬಣ್ಣ ಇದ್ರೆ ಹೆಂಗ್ ಮಾಡ್ಕೋತಿದ್ಲು ಹೇಳೋಣ ಅಂತ. ಅವಳ ಬಣ್ಣ ಕಪ್ಪಾದ್ರೂ ಒಪ್ಪೋ ಹಾಗೆ ಆಕರ್ಷಣೀಯವಾದ ಬಣ್ಣ ಇತ್ತಂತೆ ಅವಳದ್ದು. ಇದನ್ನು ಬರೆದವರು ಬೇರೆ ಯಾರು ಅಲ್ಲ, ಮಧ್ವಾಚಾರ್ಯರೇ ಬರೆದಿದ್ದಾರೆ. ಕೃಷ್ಣ ವರ್ಣತಶ್ಚ ಕೃಷ್ಣ, ಕಪ್ಪು ಬಣ್ಣದವಳಾಗಿದ್ಲು ಅಂತ ಬರೆದಿದ್ದಾರೆ ಆಚಾರ್ಯ, ಏನು ಸಂಕೋಚ ಇಲ್ಲದೆ. ಆದ್ರಿಂದ ಪ್ರಕಟವರ್ಣ ಗುಣಾಢ್ಯಾಂ, ಗುಣಗಳಿಂದ ತುಂಬಿದ್ಲು. ಪಾದ ಸುಂದರ ಪದಕ್ರಮ ಭಾವೈರ್ ಭಾಸಿತಾಂ, ಹೆಂಗ್ ನಡೀತಿದ್ಲು ದ್ರೌಪದಿ ದೇವಿ ಅಂತ ವರ್ಣನೆ ಮಾಡ್ತಾರೆ. ಪಾದ ಸುಂದರ ಪದಕ್ರಮ ಭಾವೈಹಿ, ನಡೀತಾ ಇರೋದನ್ನ ನೋಟ್ ಮಾಡ್ಕೋಬೇಕಂತೆ ಜನ ಎಲ್ಲ. ಏನ್ ಚಂದ ನಡೀತಾಳ್ರಿ ದ್ರೌಪದಿ. ಪಾದ ಸುಂದರ ಪದ ಕ್ರಮ ಭಾವೈಹಿ, ಹೆಜ್ಜೆ ಹೀಗಿಟ್ಲು ಅಂದ್ರೆ ಒಂದ್ ಹೆಜ್ಜೆ ತೆಗೆದು ಇನ್ನೊಂದು ಹೆಜ್ಜೆ ಇಟ್ರೆ ನೋಡವ್ರಿಗೆ ಕಣ್ಣಿಗೊಂದು ಹಬ್ಬ. ಆಹಾ ಏನ್ ನಡೀತಾಳೆ ಪಾಂಚಾಲಿ ಅಂತ ಅನ್ಬೇಕಂತ, ಅಷ್ಟು ಚಂದ ನಡೀತಿದ್ಲಂತೆ ದ್ರೌಪದಿ ದೇವಿ ಅಂತ ಪಂಡಿತಾಚಾರ್ಯರು ದ್ರೌಪದಿ ವರ್ಣನೆ ಮಾಡಿದ್ರು. ಪಾದ ಸುಂದರ ಪದಕ್ರಮ ಭಾವೈರ್ ಭಾಸಿತಾಂ ಪ್ರಕಟ ವರ್ಣ ಗುಣಾಢ್ಯಾಂ, ಭಾರತೋತ್ತಮ ಭೃತಾವನುರೂಪಾಚ್ಛಾದನಾಂ ಸಮಧಿಕ ಸ್ವರ ಶೋಭಾಂ. ಇದಿಷ್ಟು ವೇದಕ್ಕನ್ವಯ ಆಗ್ಬೇಕು. ಮತ್ತೀಗ ಇದು ದೊಡ್ಡ ಜವಾಬ್ದಾರಿ. ಎರಡೆರಡು ಸಲ ಹೊಂದಿಸೋದು ಅಂದ್ರೆ ಬಹಳ ಕಷ್ಟ. ಒಂದ್ಸಲ ಅರ್ಥ ಹೇಳಿದ್ರೆ ರಗಡಾಗಿರ್ತದೆ, ಎರಡು ಸಲ ಮತ್ತೆ ಬರ್ಬೇಕು ತಿರುಗಿ ಅದಕ್ಕೀಗ. ಏನು ಪಾದ ಸುಂದರ ಪದಕ್ರಮ ಭಾವೈಹಿ, ವೇದದಲ್ಲಿ ಪಾದ ಪಾದ ಅಂತ ಇರ್ತದೆ. ಅಂದ್ರೆ 4 ಪಾದಗಳಿಂದ ಕೂಡಿದಾಗ ಒಂದು ಮಂತ್ರ ಆಗ್ತದೆ. ಅದರಲ್ಲಿ ಪಾದ ಪಾದ ಭಾಗ ಇರ್ತದಂತೆ. ಆಮೇಲೆ ಸುಂದರ ಪದಗಳು ಕ್ರಮ ಭಾಗ ಅಂತ ಇರ್ತದಂತೆ. ಕ್ರಮ ಘನ ಜಟ ಅಂತೆಲ್ಲ ವೇದಗಳ ಭಾಗ. ಅಧ್ಯಯನ ಮಾಡುವಾಗ ನಮಗ 4 ಮಂತ್ರ ರೀ, ಮುಗಿದೋತ್ತು ನಮ್ಮ ವೇದ ಭಾಗ. ಇನ್ನು ಮುಂದಿಂದು ವೇದದ ಭಾಗನೇ ಇಲ್ಲ ನಮಗೆ, ಎಲ್ಲ ಅಜ್ಞಾತವಾಸ ವೇದಕ್ಕೆ. ಆದರೆ ಜಟಾ ಪಾಠವನ್ನ ಮಾಡಿದವರು ಘನ ಪಂಡಿತರು, ಕ್ರಮ ಪಂಡಿತರು ಅಂತ ವೇದಾಧ್ಯಯನ ಮಾಡಿದವರು ಇದ್ದಾರೆ. ಅದನ್ನೆಲ್ಲ ನೀವು ಯೂಟ್ಯೂಬ್ಗಳಲ್ಲಿ ಇವತ್ತು ಸಿಗುತ್ತೆ, ನೀವು ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಘನಪಾಠಿಗಳು ಅಂತಿರ್ತಿದ್ರು ವೇದವನ್ನ ಅಧ್ಯಯನ ಮಾಡಿದವರು. ಜಟಾಪಾಠಿಗಳು, ಜಟ ಅಂದ್ರೆ ಜುಟ್ಟು ಬಿಟ್ಟವರು ಅಂತ ತಿಳಿಬೇಡ್ರಿ, ಅದೊಂದು ಜುಟ್ಟೇ ಬಿಟ್ಟಿರಂಗಿಲ್ಲ, ಪಾಠಿಲಿಂದ ಬರ್ಬೇಕಿಂತಲಿ ಜಟಾಪಾಠಿ. ಆಮೇಲೆ ಕ್ರಮಪಾಠಿಗಳು ಅಂತ, ಅವೆಲ್ಲ ವೇದದ ಒಳಭಾಗಗಳು. ಅದನ್ನ ಅಂತಿದ್ರೇನೆ ಕೇಳೋದಕ್ಕೆ ಇಂಪು. ಎಲ್ಲ ವೇದದಲ್ಲೂ ಅದೇ, ಕೇವಲ ವೇದ ಇಂಪಾಗಿದೆ ಅಲ್ಲ, ಪ್ರತಿಯೊಂದು ವೇದದಲ್ಲೂ ಘನಪಾಠ ಜಟಾಪಾಠ ಕ್ರಮಪಾಠಗಳೆಲ್ಲ ಉಂಟು. ಅಂಥದ್ರಿಂದ ಭಾಸಿತಾಂ ಕೂಡಿದ ಪ್ರಕಟ ವರ್ಣ ಗುಣಾಢ್ಯಾಂ, ವೇದಗಳಲ್ಲಿ ಯಾವ ವರ್ಣಗಳು ಪ್ರಕಟವಾಗಿ ಹೇಳಬೇಕು, ಎಂಥ ಗುಣಗಳಿರಬೇಕು, ಅವುಗಳನ್ನೆಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಭಾರತೋತ್ತಮ ಭೃತಾಂ ಅಲ್ರಿ, ಅಲ್ಲಿ ದ್ರೌಪದಿ ದೇವಿಯನ್ನ ಪಾಂಡವರು ಲಗ್ನ ಮಾಡಿಕೊಂಡಿದ್ರು. ಈ ವೇದಕ್ಕೇನು ಭಾರತೋತ್ತಮ ಭೃತಾಂ? ವೇದಕ್ಕೂ ಭಾರತಕ್ಕೇನು ಸಂಬಂಧ ಅಂದ್ರೆ, ವೇದ ಹೇಳ್ತದಂತೆ, ದಯಮಾಡಿ ನೀವು ನನ್ನ ಅರ್ಥ ಮಾಡೋದಾಗಿದ್ರೆ ಮಹಾಭಾರತವನ್ನೋ ಪುರಾಣವನ್ನೋ ಇಟ್ಟುಕೊಂಡು ನನ್ನನ್ನು ಅರ್ಥ ಮಾಡ್ರಿ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್, ಇದು ಮಹಾಭಾರತದ ವಾಕ್ಯ. ಯಾಕೆ? ಇತಿಹಾಸ ಪುರಾಣಗಳಿಲ್ಲದೆ ನೀವು ವೇದವನ್ನ ಅರ್ಥ ಮಾಡಲಿಕ್ಕೆ ಹೋದ್ರೆ ಅನರ್ಥಕ್ಕೆ ಗುರಿಯಾಗ್ತೀವಿ, ಅಪಾರ್ಥವನ್ನ ಮಾಡಿಕೊಳ್ತೀವಿ. ಇದಕ್ಕೆ ಅನೇಕ ದೃಷ್ಟಾಂತಗಳು ಉಂಟು. ಅದಕ್ಕೆ ಭಾರತೋತ್ತಮ ಭೃತಾಂ ಅನುರೂಪ, ಅನುರೂಪ ಆಚ್ಛಾದನಾಂ. ವೇದ ಇಷ್ಟು ಜಾಣ ಇದೆಯಂತೆ, ಯಾರಿಗೆ ಯಾವ ವಿಷಯ ತಿಳಿಸ್ಬೇಕು ಅವರಿಗೆ ಮಾತ್ರ ತಿಳಿಸ್ತಂತ, ಉಳಿದವರಿಗೆ ಮುಚ್ಚಿಕ್ ಬರ್ತಂತ. ಅದೇ ವೇದವಾಕ್ಯವನ್ನ 4 ಸರ್ತಿ ಓದಿದ್ರು ಅರ್ಥ ಆಗಂಗಿಲ್ರಿ. ಆದ್ರೆ ಯಾರಿಗೆ ತಿಳಿಸ್ಬೇಕು ಅಂತ ಇರ್ತದೆ ನೋಡ್ರಿ, ಅವ್ರು ನೋಡಿಕೊಂಡು ಟಕ್ಕಂತ ಅರ್ಥ ಆಗ್ಬಿಡ್ತವ್ರಿ. ಇದಕ್ಕೆ ಉದಾಹರಣೆ ಹೇಳ್ತೀನಿ ನಿಮಗೆಲ್ಲ, ಸುಮ್ಮನೆ ನೆನಪಾಯಿತು ಅಂತ. ಭಾಗವತ ದಶಮಸ್ಕಂದ, ನಾವೆಲ್ಲ ಇದನ್ನು ಓದ್ತೀವಿ, ಎಲ್ಲ ಮಾಡ್ತೀವಿ, ಕರೆಕ್ಟ್. ಅದೇ ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನವನ್ನು ನೋಡಿಬಿಟ್ರೆ ಅದೇ ಶ್ಲೋಕದಲ್ಲಿ ನಮಗೆ ಕಾಣದೇ ಇರೋ ಅರ್ಥಗಳೆಲ್ಲ ಕಾಣಿಸೋಕೆ ಶುರುವಾಗ್ತದೆ. ನಾವು ಅದನ್ನೇ ಓದಿರ್ತೀವಿ, ನಾವು ಅದನ್ನೇ ಓದಿದ್ರು ಕೂಡ ನಮಗೆ ಆ ಅರ್ಥ ಹೊಳೆದಿರೋದಿಲ್ಲ. ಸತ್ಯಧರ್ಮ ತೀರ್ಥರೋ ವಿಜಯಧ್ವಜ ತೀರ್ಥರೋ ಯಾದವಾರರೋ ಮಹಾನುಭಾವರು ಯಾರಾದರೂ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಟು ಬಿಟ್ರೆ ಭಾಗವತಕ್ಕೆ ಹೊಸದೇ ಒಂದು ಅರ್ಥ ಬಂದ್ಬಿಡ್ತದೆ. ಜಯತಿ ತೇಧಿಕಂ ಅಂತದ, ಎಲ್ಲರೂ ಕೇಳಿದ್ದಿರಲಿಲ್ಲ ಇದನ್ನ? ಜಯತಿ ತೇಧಿಕಂ ಜನ್ಮನ ವ್ರಜ, ಗೋಪಿಕಾಸ್ತ್ರೀನ ಹಾಡಿದ್ದು. ನಮಗೇನು ಕೇಳಿಸ್ತದ? ಜಯತಿ ತೇ ಅಧಿಕಂ ಜನ್ಮನ ವ್ರಜ.
ಕೃಷ್ಣ ನೀ ಹುಟ್ಟಿದಿ ಈ ಗೋಕುಲದಾಗ ಎಂಬುದಕ್ಕೆ ಗೋಕುಲ ಭಾಳ ಚಂದದ ಅಂತ ಹಿಂಗದ ಸದ್ಧರ್ಮ ತೀರ್ಥರಂತ. ಏನು ಪ್ರಸಂಗದ ನೋಡ್ಕೊಳ್ರಿ ಅಂತಾರವ್ರು. ಅತ್ಗೋತ ಗೋಪಿಕಾಸ್ತ್ರೀರು ಹೇಳಿಕತ್ತಾರಂತ ಏನಂತ, ಕೃಷ್ಣ ನೀ ನಮ್ ಬಿಟ್ಟು ಹೋಗ್ಬಿಟ್ಟು ಇದು ಸರಿ ಏನು ಅಂತ ಕೇಳಿಕತ್ತಾರಂತ. ಆವಾಗ ಜ ಯತಿತ ತೇ ಅಂತ ಬಿಡಿಸಿದ್ರು. ಜಯತಿತೆ ಅಲ್ಲ, ಜ ಯತಿತ. ಯತಿತ ಅಂದ್ರೆ ಯತಿತ್ವ, ಸನ್ಯಾಸ. ಇದು ಸನ್ಯಾಸ ತಗೊಳ್ಳೋದು ಚಲೋನಾ ನೀನು? ನಾವೆಲ್ಲ ನಿನ್ನ ಹತ್ರ ಬಂದು ನಿಂತೀವಿ, ನೀವು ನಮ್ಮ ಜೊತೆಗೆ ವಿಹಾರ ಮಾಡೋದು ಬಿಟ್ಬಿಟ್ಟು ನಿಮ್ಮನ್ನ ಯಾರನ್ನೂ ಮುಟ್ಸ್ಕೊಳಂಗಿಲ್ಲ ಅಂತ ಸ್ವಾಮಿಗಳು ಕೂತಂಗೆ ದೂರ ಕೊಡೋದು ಚಲೋನಾ? ಇಲ್ಲ, ನಮಗದೇ ಶಬ್ದ. ಜಯತಿ ತೇಧಿಕಂ ಅದ, ಜ ಯತಿತ ಅಧಿಕಂ. ಅಲ್ಲ ಮಹಾರಾಯ, ಈಗ ಸ್ವಾಮಿಗಳಾಗಿ ಕೊಡ್ತಾರೆ ಯಾರ ಹೆಣ್ಮಕ್ಳು ಬಂದು ನಿನ್ನ ಜೊತೆ ವಿಹಾರ ಮಾಡಬೇಕು ಅಂತ ಬಂದು ಕೂತಾಗ ಮೂಗು ಹಿಡ್ಕೊಂಡು ಪ್ರಾಣಾಯಾಮ ಸೇಬರ ಬ್ರಹ್ಮಶಿ ಕೊಡುವುದ? ಸರಿಯಲ್ಲ. ಇದೇ ಶ್ಲೋಕ ನಾವು ಓದಿದ್ದೇವೆ, ಸತ್ಯಧರ್ಮ ತೀರ್ಥರು ಓದಿದ್ರು. ಹೆಂಗೆ ಅರ್ಥ ಆಯಿತು? ಅದಕ್ಕೆ ಕೆಲವರಿಗೆ ಮಾತ್ರ ವೇದ ತನ್ನನ್ನು ಬಿಚ್ಚಿಕೊಳ್ತದಂತೆ, ಶಾಸ್ತ್ರ ಬಿಚ್ಚಿಕೊಳ್ತದಂತೆ, ಉಳಿದವ್ರ ಮುಂದೆ ಮುಚ್ಚಿಕೊಂಡೇ ಇರ್ತದಂತೆ. ಯಾರ ಮುಂದೆ ಮುಚ್ಚಿಕೊಂಡಿರ್ತದೆ ನೋಡ್ರಿ? ಯಾಕೆ ಮುಚ್ಚಿಕೊಂಡಿರ್ತ ಹೇಳ್ರಿ? ಅವರು ಮುಚ್ಚಿಟ್ಕೊಂಡ ಮಲ್ಕೊಂಡಿರ್ತಾರೆ ಪುಸ್ತಕನ, ಅದಕ್ಕೆ ಮುಚ್ಚಿರ್ತದ. ಯಾರು ಪುಸ್ತಕ ಬಿಚ್ಚಿಟ್ಟಿರ್ತಾರಲ್ಲ ಅವರಿಗೆ ತನ್ನನ್ನು ಬಿಚ್ಚಿಕೊಳ್ತದ. ಕೆಲವರು ಹೇಳ್ತಿರ್ಬೇಕು, ನಾನು ಒಂದು ಕಡೆ ವಿದ್ಯಾಪೀಠದಲ್ಲಿ ಇದ್ದಾಗ ಹೇಳ್ತಿರ್ಬೇಕು, ಮಲ್ಕೋಬೇಕಾದ್ರೆ ರಾತ್ರಿ ಪುಸ್ತಕ ಎಲ್ಲ ತಲೆ ಹುಡುಕಿಟ್ಕೊಂಡು ಮಲ್ಕೋತಿದ್ರಂತೆ. ನಾ ಕೇಳಿದೆ, ಯಾಕಪ್ಪ ತಲೆ ಹುಡುಕಿಟ್ಕೊಂಡು ಮಲ್ಕೋತಿ? ಇಲ್ಲ, ಬೆಳಗ್ಗೆಲ್ಲ ಓದೋದು ಕಷ್ಟ ಆಗ್ತದೆ, ರಾತ್ರಿ ತಲೆ ಹುಡುಕಿಟ್ಕೊಂಡು ಮಲ್ಕೊಂಡಿದ್ರೆ ರಾತ್ರಿ ಅಲ್ಲಿಂದ ಇಲ್ಲಿ ಕಾಪಿ ಪೇಸ್ಟ್ ಆಗಿಬಿಟ್ಟಿರ್ತಾವು, ಪುಸ್ತಕದಾಗಿದ್ದದ್ದೆಲ್ಲ ತಲೆಗೆ ಬಂದ್ಬಿಟ್ಟಿರ್ತಾವ. ನಾನು ಮರುದಿವ್ಸ ಎದ್ಮೇಲೆ ಕೇಳಿದೆ, ಬಿಡ್ಲಿಲ್ಲ, ಎಷ್ಟು ಬಂದವು ಅಂತ ತಿಳ್ಕೊಂಡು. ಇಲ್ಲ, ಫೇಲ್ಯೂರ್, ಡೌನ್ಲೋಡ್ ಫೇಲ್ಯೂರ್ ಅಂತ ಬಂತು ಅಂದ್ರು. ಬರೋಬ್ಬರಿ ಅಂತ ಹೇಳಿ ಭಾರತೋತ್ತಮ ಭೃತಾಮನುರೂಪ ಸಾಧನ ಶೋಭಾ ನಿತ್ಯ ಅನುಭವ ಇವೆಲ್ಲ ನಮಗೆ. ಡೌನ್ಲೋಡ್ ಫೇಲ್ಯೂರ್ ಅಂತ ಬಂದಿರ್ತದೆ, ಮುಗಿದೋದ ಕೆಲಸ, ಏನು ಮಾಡ್ಲಿಕ್ಕೆ ಬರಾಗಿಲ್ಲ. MB ಹೋಗಿಬಿಟ್ಟಿರ್ತದೆ. ಈ MB ಕೃಷ್ಣಾರ್ಪಣ ಡೌನ್ಲೋಡು ಆಗಿರಂಗಿಲ್ಲ. ಪಾದ ಸುಂದರ ಪದಕ್ರಮ ಭಾವೈರ್ ಭಾಸಿತಾಂ ಪ್ರಕಟ ವರ್ಣ ಗುಣಾಢ್ಯಾಂ ಭಾರತೋತ್ತಮ ಭೃತಾಮನುರೂಪ ಛಾದನಾಂ ಸಮಧಿಕ ಸ್ವರ ಶೋಭಾಂ. ಮುಂದೆ ನೋಡ್ರಿ, ಈ ದ್ರೌಪದಿ ದೇವಿಯಿಂದ ಕೂಡಿಕೊಂಡು ಏನಾಯಿತು ಅಂತ ಹೇಳ್ತಾರೆ. ರಾಜಸೂಯ ಮುಖ ಸನ್ಮುಖ ವೃತ್ತಾಂ ವಾಸುದೇವ ಗುಣನಿಷ್ಠಿತ ಭಾವಾಂ ಸರ್ವಧರ್ಮ ಪರಿಶಿಕ್ಷಣ ದಕ್ಷಾಂ ವಂದಿತಾಂ ಜನತಯ ಜನನೀವತ. ಪಾಂಡವರನ್ನ ಪಾಂಚಾಲಿ ಲಗ್ನ ಆದ ಮೇಲೆ ಜನ ಎಲ್ಲ ಅವಳನ್ನ ತಾಯಿ ಅಂತ ಗೌರವ ಕೊಟ್ಟಿದ್ರಂತೆ. ಹೌದೋಯ್ತು. ಪಂಡಿತಾಚಾರ್ಯರು ಜನತಯ ಜನನೀವತ ವಂದಿತಾಂ, ಇಡೀ ಹಸ್ತಿನಾಪುರದ ಜನ, ಇಂದ್ರಪ್ರಸ್ಥದ ಜನ ಎಲ್ಲ ದ್ರೌಪದಿ ಅಂತಂದ್ರೆ ನಮ್ಮ ಅಮ್ಮ ಅನ್ನುವ ಗೌರವ ನೀಡಿದ್ರಂತೆ. ಹಾಗಿರ್ಲಿಕ್ಕೆ ಸಾಧ್ಯ ಇತ್ತ? ನೀವೇ ಆಲೋಚನೆ ಮಾಡ್ಕೊಳ್ರಿ. ದೋಷ ತಪ್ಪು ಅಂತಿದ್ರೆ ಊರಿನ ಜನ ಎಲ್ಲ ಅವಳನ್ನ ತಾಯಿಯ ಸ್ಥಾನದಲ್ಲಿ ಇಟ್ಟು ನೋಡ್ಲಿಕ್ಕೆ ಸಾಧ್ಯ ಇತ್ತ? ವಂದಿತಾಂ ಜನತಯ ಜನನೀವತ, ಜನನೀವತ ತಾಯಿಯಂತೆ ಎಲ್ಲರೂ ಗೌರವ ನೀಡ್ತಾ ಇದ್ರಂತೆ. ಹೆಂಗಿದ್ಲು ದ್ರೌಪದಿ ದೇವಿ ಅಂತ ಕೇಳಿದ್ರೆ, ಸರ್ವಧರ್ಮ ಪರಿಶಿಕ್ಷಣ ದಕ್ಷಾಂ. ಏನೇ ಧರ್ಮದ ಬಗ್ಗೆ ತಿಳಿಲಿಲ್ಲ ಅಂತಾದ್ರೆ ಜನ ಹೋಗಿ ಮೊದಲು ಪಾಂಚಾಲಿ ದ್ರೌಪದಿನ ಕೇಳ್ಬೇಕಂತೆ. ದ್ರೌಪದಿ, ಧರ್ಮದ ವಿಷಯದಲ್ಲಿ ಸಣ್ಣ ಸಂದೇಹ ಬಂದದ, ನೀ ನಿವಾರಣೆ ಮಾಡ್ತೀಯಾ ಬಾ ಅಂತ ಕರೆದು ಕೂಡಿಸಿ, ಏನೇ ಧರ್ಮ ಸೂಕ್ಷ್ಮ ಇದ್ರೂ ಕೂಡ ನಿರ್ಣಯ ಕೊಡುವಷ್ಟು ಸಮರ್ಥರಿದ್ದಂತೆ ಅವರು. ಎಷ್ಟು ಜನರಿಗೆ ಇವತ್ತು ನಮಗೆ ಧರ್ಮದ ಬಗ್ಗೆ ನಿರ್ಣಯ ಕೊಡ್ಲಿಕ್ಕೆ ಬರ್ತದೆ ಗೊತ್ತೇ ಇರೋದಿಲ್ಲ. ಗ್ರಹಣ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಿರಂಗಿಲ್ಲ, ಪರ್ವಕಾಲ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಿರಂಗಿಲ್ಲ, ದರ್ಶ ಇದ್ರೇನು, ಅಮಾವಾಸ್ಯೆ ಇದ್ರೇನು, ಹುಣ್ಣಿಮೆ ಇದ್ರೇನು, ಮತ್ತೊಂದಿದ್ರೆ ಏನು ನಮ್ಗೆಲ್ಲ ಕ್ಯಾಲೆಂಡರ್ ರೀ. ನಮ್ಮೆಲ್ಲ ಪಂಚಾಂಗ ಅಲ್ಲೇ ಇಲ್ರಿ ನಮ್ಮ. ಯಾಕೆ ಹೇಳ್ರಿ, ಕ್ಯಾಲೆಂಡರ್ನಾಗ ಕರಿ, ಬಿಳಿ, ಹಸಿರು, ಕೆಂಪು ಇವ ಬಣ್ಣರಿ ಅವು. ಹಿಂಗೆ ಕರಿ ಆದರೆ ಅವು ಸಂಡೆ, ಬಿಳಿ ಆದ್ರೆ ಮಂಡೆ, ಕೆಂಪಾದ್ರೆ ತಸಡೆ, ಮುಗಿದೋಗಿರ್ತದಲ್ಲ, ತಲೆ ಹೋಗ್ಬಿಟ್ಟಿರ್ತದೆ ಎಷ್ಟೊತ್ತಿಗೆ ಅವ್ರದ್ದೆಲ್ಲರೂ. ಹಿಂಗಾಗಿ ನಮ್ಮೆಲ್ಲ ಜೀವನ ಕ್ಯಾಲೆಂಡರ್ ಆಗ್ಬಿಟ್ಟವ್ರಿ, ಪಂಚಾಂಗ ಹೋಗ್ಬಿಟ್ಟದ್ರಿ. ಪಂಚಾಂಗ ಹೋಗಿ ಅವ ಕ್ಯಾಲೆಂಡರ್ ಆತ್ ನೋಡ್ರಿ, ಧರ್ಮ ಹೋತು ಅಂತ ಅರ್ಥ. ಅದಕ್ಕೆ ಎಲ್ಲಿವರೆಗೆ ನಾವು ಪಂಚಾಂಗ ನೋಡ್ಕೋತಿದ್ವಲ್ಲ ಅಲ್ಲಿವರೆಗೆ ಧರ್ಮ ನಮ್ಮ ಜೊತೆಗಿತ್ತು. ಪಂಚಾಂಗ ತೆಗೆದು ಯಾವಾಗ ಕ್ಯಾಲೆಂಡ್ರಿಗೆ ಬಂದ್ವಿ ಧರ್ಮನೂ ಸ್ವಚ್ಛ ಆಯ್ತು. ಈಗ ಅದಕ್ಕೆ ಹಠಕ್ಕೆ ಬಿದ್ದು ಆ ಪಂಚಾಂಗನೂ ಕ್ಯಾಲೆಂಡರ್ ಒಳಗೆ ಸೇರಿಸ್ಬಿಟ್ಟಾರೆ. ಎಷ್ಟು ಗದ್ಲ ಅಂದ್ರೆ, ವಾರ ನೋಡ್ಲಿಕ್ಕೆ ಹೋಗಿ ತಿಥಿ ಗದ್ಲ, ತಿಥಿ ನೋಡ್ಲಿಕ್ಕೆ ಹೋಗಿ ಮತ್ತೊಂದು ಗದ್ಲ, ಕೊನೆಗೆ ಏನು ಬೇಡ ಬೇಡ ಅಂತ ಏನದ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಮುಗಿದ ಕೆಲಸ ಅಷ್ಟು. ಹಾಗೆ ಮಾಡ್ತಾರೆ. ಸರ್ವಧರ್ಮ ಪರಿಶಿಕ್ಷಣ ದಕ್ಷ. ಸುಮ್ಮನೆ ಒಂದು ಮಾತು ಹೇಳ್ತೇನೆ. ವನಪರ್ವದಲ್ಲಿ ಒಂದು ಕಥೆ ಬರ್ತದೆ. ಸತ್ಯಭಾಮಾದೇವಿ ಬಂದಿದ್ಲಂತೆ, ದ್ರೌಪದಿ ಹತ್ರ ಬಂದು ಕೂತ್ಕೊಂಡ್ಲಂತೆ.
ದ್ರೌಪದಿ, ನನ್ನೊಂದು ಪ್ರಶ್ನೆ ಇದೆ, ಉತ್ತರ ಹೇಳ್ತೀಯಾ ಅನ್ಲಂತೆ ಸತ್ಯಭಾಮ. ಅವಳೇ ಮೊದಲು ಲಕ್ಷ್ಮಿ, ಆದರೂ ಭಾರತಿ ಹತ್ರ ಬಂದು ಕೇಳಿಲ್ಲಂತೆ, ಒಂದು ಪ್ರಶ್ನೆ ಇದೆ ಉತ್ತರ ಹೇಳ್ತೀಯ? ಏನು ಕೇಳಿಲ್ಲಮ್ಮ ಅಂತ ಹೇಳಿಲ್ಲಂತೆ. ಏನಿಲ್ಲ, ನಿಂಗೇನಿದೆಯಲ್ಲ, ನಂಗೆ ಡೆಡ್ ಆಪೋಸಿಟ್ ಅದ. ನಿಂಗೆ 5 ಮಂದಿ ಗಂಡಂದ್ರು ಒಬ್ಬಳೇ ಹೆಂಡತಿ, ನಮಗೆ ಒಬ್ಬನೇ ಗಂಡ 16,000 ಮಂದಿ ಗಂಡಂದ್ರು ಹೆಂಡಂದ್ರು. ಏನು ಪರಿಸ್ಥಿತಿ ನಮ್ಮದು, ಡೆಡ್ ಆಪೋಸಿಟ್. ಇದು 1 ಹೆಂಡತಿ 5 ಗಂಡಂದ್ರು, ಇದು 1 ಗಂಡ ಇಷ್ಟು ಹೆಂಡಂದ್ರು. ಆಕೆ ಕೇಳಿದ್ದು ಇಷ್ಟ ಸತ್ಯಭಾಮಾದೇವಿ, ನೀ ಹೆಂಗೆ 5 ಮಂದಿನ ಮತ್ತು ಕಂಟ್ರೋಲ್, ಹಂಗೆ ಹೇಳಬಾರ್ದು ಅಷ್ಟೆ. ದ್ರೌಪದಿ ದೇವಿ ಕಂಟ್ರೋಲ್ ಇಟ್ಕೊಂಡ್ಲು ಅಂತ ಹೇಳಬಾರ್ದು. 5 ಜನ ನಿನ್ನ ಅಷ್ಟು ಹೆಂಗೆ ಪ್ರೀತಿ ಮಾಡ್ತಾರೆ ಹೇಳಿ ನೋಡಂತ. ಒಬ್ಬರು ಕಡಿಮೆ ಇಲ್ಲ, ಒಬ್ರು ಹೆಚ್ಚಿಲ್ಲ, ಅಷ್ಟು ಪ್ರೀತಿ ಮಾಡ್ತಾರಲ್ಲ, ಅದು ಹೆಂಗೆ ಮಾಡ್ತಾರೆ, ನೀ ಅವ್ರನ್ನ ಹೆಂಗೆ ಹೊಲಿಸ್ಕೊಂಡು ಹೇಳು. ಯಾಕಂದ್ರೆ ನಾವಿಷ್ಟು ಮಂದಿ ಇದ್ದೀವಿ, ನನಗೆ ಕೃಷ್ಣನ ನನ್ನ ವಶದಲ್ಲಿ ಇಟ್ಕೋಬೇಕು ಅಂತ ಅಪೇಕ್ಷೆ ಆದ, ಹೇಳು ಅಂತ ಕೇಳಿದಾಗ ದ್ರೌಪದಿ ದೇವಿ ಊತಕ್ಕೆ ಪ್ರವಚನ ಮಾಡ್ಯಾಳ್ರಿ ವನಪರ್ವದಲ್ಲಿ, ಗಂಡಂದ್ರನ್ನ ಹೆಂಗೆ ವಶದಾಗಿ ಇಟ್ಕೋಬೇಕು ಅಂತ ಹೇಳಿ. ಹೆಂಗೊಂದು ಕಡೆ ಪ್ರವಚನ ಮಾಡಿದ್ರಿ ನಾನು, ಹಿಂಗೊಂದು ಕಡೆ ಪ್ರವಚನ ಮಾಡಿದ್ಮೇಲೆ, ಪ್ರವಚನ ಮುಗಿದ್ಮೇಲೆ ಒಂದು ಭಜನಾ ಮಂಡಳಿಯವ್ರು ಬಂದರು. ಅವ್ರು ಇಷ್ಟ ಕೇಳಿದ್ರು, 10 ವರ್ಷ ಮೊದಲು ಬರ್ಲಿಕ್ಕೆ ನಿಮ್ಗೇನಾಗಿತ್ತು ಅಚ್ಚ ಅದನ್ನು ಕೇಳಿದ್ರು. ಅದಕ್ಕೆ ಸರ್ವಧರ್ಮ ಪರಿರಕ್ಷಣೆ ಬೇಡ, ಭಾಳ ಹೇಳಿಕ್ಕೆ ಹೋಗಬಾರ್ದು. ಅದಕ್ಕೆ ಮತ್ತೊಂದು ಸಿಕ್ಕಾಗ ಹೇಳ್ತೀನಿ. ನಾ ಅಂದೆ 10 ವರ್ಷ ಮೊದಲು ನನಗೂ ಅನುಭವ ಆಗಿದ್ದಿಲ್ಲ. ಸರ್ವಧರ್ಮ ಪರಿಶಿಕ್ಷಣ ದಕ್ಷಾಂ ವಂದಿತಾಂ ಜನತಯ ಜನನೀವತ್. ಒಳ್ಳೆ ಧರ್ಮವನ್ನ ಶ್ರೀಮದಾನಂದ ತೀರ್ಥರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ದ್ರೌಪದಿ ದೇವಿ ಮನೆಯಲ್ಲಿ ಇದ್ದಾಗ, ಇಂದ್ರಪ್ರಸ್ಥದಲ್ಲೋ ಹಸ್ತಿನಾಪುರದಲ್ಲೋ ಇದ್ದಾಗ, ಊರಿನ ಎಲ್ಲ ಹೆಂಗಳೆಯರನ್ನ ಕರೆದು ಕೂಡಿಸಿ ಸನಾತನ ಸಂಪ್ರದಾಯ ಏನು ಅಂತ ಹೇಳಿಕೊಡ್ತಿದ್ಲಂತೆ, ಪದ್ಧತಿಗಳೇನು ಅಂತ ಹೇಳ್ಕೊಡ್ತಿದ್ಲಂತೆ. ಕ್ಷತ್ರಿಯರು ಹೇಗಿರಬೇಕು, ಬ್ರಾಹ್ಮಣರು ಹೇಗಿರಬೇಕು, ಉಳಿದವರು ಹೇಗಿರಬೇಕು, ಅವರ ಹೆಣ್ಮಕ್ಳ ಕೆಲಸ ಏನು, ಗಂಡಸರು ಏನು ಕೆಲಸ ಮಾಡಬೇಕು, ಅದರಲ್ಲೂ ತಂದೆ ತಾಯಿ ಎಲ್ಲ ಧರ್ಮಗಳನ್ನ ದ್ರೌಪದಿ ದೇವಿ ಉಪದೇಶ ಮಾಡಿಕೊಡುವಷ್ಟು ಸಮರ್ಥ ಇದ್ದಂತೆ. ಸರ್ವಧರ್ಮ ಪರಿಶಿಕ್ಷಣ ದಕ್ಷಾಂ ಅವಳನ್ನು ಕೂಡಿಸಿದ್ರಂತೆ. ರಾಜಸೂಯ ಮುಖ ಸನ್ಮಖ ವೃತ್ತಾಂ, ರಾಜಸೂಯ ಯಾಗ ಆಯಿತಂತೆ, ಕೇಳಿದ್ದೀರಿ ನೀವೆಲ್ಲ ಅದನ್ನು. ರಾಜಸೂಯ ಯಾಗದಲ್ಲಿ ಯಜ್ಞಪತ್ನಿಯಾಗಿ ಕುಳಿತಿದ್ದಾಳೆ. ವಾಸುದೇವ ಗುಣನಿಷ್ಠಿತ ಭಾವಾಂ, ವಾಸುದೇವನ ಗುಣಗಳಲ್ಲಿ ಒಳ್ಳೆ ನಿಷ್ಠೆಯಿಂದ ಕೂಡಿದವಳಾಗಿದ್ಲು ಅಂತ ಇದೊಂದು ಕಥೆ ಹೇಳಿದ್ರು. ಇದಕ್ಕೆ ವೇದಕ್ಕೂ ಯಥಾ ಪ್ರಕಾರ ಅನ್ವಯ. ರಾಜಸೂಯ ಮೊದಲಾದ ಯಾಗಗಳಲ್ಲಿ ಬಳಸ್ತಿದ್ರು, ಭಗವಂತನ ಗುಣಗಳನ್ನು ಹೇಳ್ತಾ ಇತ್ತು. ವೇದವು ಎಲ್ಲ ಧರ್ಮಗಳನ್ನು ನಮಗೆ ಬೋಧನೆ ಮಾಡ್ತದೆ. ವೇದವನ್ನು ಹೇಗೆ ಕಾಣಬೇಕು, ಶಾಸ್ತ್ರವನ್ನು ಹೇಗೆ ಕಾಣಬೇಕು ಅಂದರೆ ಜನನೀವತ್, ತಾಯಿ ಅಂತ ಕಾಣಬೇಕಂತೆ. ಮುಗ್ದೆ ಹೋಯ್ತು, ಪಂಡಿತಾಚಾರ್ಯ ಹೇಳಿದರು. ನೋಡಿ, ಇದು ಹೊಸ ಕಾನ್ಸೆಪ್ಟ್, ಇದು ಬಹಳ ಸುಂದರ. ನನಗಿದು ಓದಿದಾಗ ಮನಸ್ಸಿಗೆ ಹಿಡಿಸಿದ್ದು. ಶಾಸ್ತ್ರಗಳಿಗೆ ನೀವು ಹೇಗೆ ಗೌರವ ಕೊಡಬೇಕು ಅಂದರೆ, ನಿಮ್ಮ ತಾಯಿಗೆ ಗೌರವ ಕೊಡುವಷ್ಟು ವೇದಗಳಿಗೆ ಗೌರವ ಕೊಡ್ರಿ. ಶಾಸ್ತ್ರಗಳಿಗೆ, ಪುರಾಣಗಳಿಗೆ ನೀವು ಏನು ಗೌರವ ನೀಡಬೇಕು ಅಂತ ಕೇಳಿದ್ರೆ, ಅದು ಚಂದ ಕವರ್ ಹಾಕಿ, ಧೂಳು ಜಾಡಿಸಿ, ಶೋಕೇಶ್ ಒಳಗಿಟ್ಟು, ಕೀಲಿ ಹಾಕಿ ಮುಗಿಸ್ಬಿಡೋದು ಅಲ್ಲಪ್ಪ. ತನ್ನ ತಾಯಿಗೆ ಹೇಗೆ ನೀವು ಗೌರವ ನೀಡ್ತೀರಿ ಅಷ್ಟೇ ಗೌರವ, ಇನ್ನೂ ಒಂದು ತೂಕ ಮೇಲೆ ವೇದ ಪುರಾಣಗಳಿಗೆ ಗೌರವ ನೀಡ್ರಿ, ಮಹಾಭಾರತಕ್ಕೆ ಗೌರವ ನೀಡ್ರಿ. ಯಾಕೆ? ಸಾಮಾನ್ಯವಾಗಿ ಹೇಳೋದುಂಟು, ತಾಯಿಯ ಋಣ ಭಾಳ ಇರ್ತದೆ ಅಂತ. ಮತ್ತು ಶಾಸ್ತ್ರದ ಋಣ ಏನು ಕಡಿಮೆ ಇರ್ತದೆ ನಮ್ಮ ಮೇಲೆ? ಶಾಸ್ತ್ರದ ಋಣ ಕಡಿಮೆ ಇರ್ತದೆ. ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ತಾಯಿ ತಿದ್ದುವಂತೆ ಶಾಸ್ತ್ರ ನಮ್ಮನ್ನು ತಿದ್ದುತ್ತದೆ. ತಾಯಿ 1 ಹಂತದವರೆಗೆ ತಿದ್ದಿ ಕೈ ಬಿಟ್ಬಿಡ್ತಾಳೆ. 20-25 ವರ್ಷ, 20 ವರ್ಷ ತನಕನೂ ಅಲ್ಲ, ಇವತ್ತು ಸುಮ್ಮನೆ ಹೇಳ್ತೀನಿ ಅಷ್ಟೇ. ನಾನು 10-12 ವರ್ಷ ಆದ್ಮೇಲೆ ಅಮ್ಮ ಹೇಳಿ, ಸುಮ್ ಕೂಡ ಮಮ್ಮಿ ನಿಂಗೇನು ಗೊತ್ತಾಗ್ತದೆ ಅಂತಾರೆ. ಈಗ ಮಮ್ಮಿ ಗಪ್ ಕೊಡ್ಬೇಕಾಕಿ, ಮಮ್ಮಿ ಅಂದ್ರೆ ಗೊತ್ತಾಗ್ತಿಲ್ಲೋ, ಮಮ್ಮಿ ಅಷ್ಟೇ, ಏನು ಮಾತಾಡೋಂಗಿಲ್ಲ. 10-12 ವರ್ಷಕ್ಕೆ ಇವು ಮಮ್ಮಿ ಆಗಿ ಹೋದವರು ಇವು. ಅಂದಮೇಲೆ ಒಂದು ಹಂತದವರೆಗೆ ತಾಯಿ ಬೋಧನೆಯನ್ನು ಮಾಡಿ ನಿಲ್ಲಿಸಿಬಿಡ್ತಾಳೆ. ಪುರಾಣ ವೇದಗಳು ನಮ್ಮ ಕೊನೆ ಉಸಿರಿರೋವರೆಗೂ ನಮಗೆ ಬೋಧನೆಯನ್ನು ಮಾಡ್ತದೆ. ಅದಕ್ಕೆ ವಂದಿತಾಂ ಜನತೆಯ ಜನನೀವತ, ತಾಯಿಯಂತೆ ಗೌರವಿಸಬೇಕು ಅಂತ ಹೇಳಿದ್ದಾರೆ. ಇದಾದ ಮೇಲೆ ದ್ರೌಪದಿ ದೇವಿಗೆ ಅಪಮಾನ ಮಾಡಿದರಂತೆ ಸಭೆಯಲ್ಲಿ. ಅದನ್ನು ಹೇಳುವ ಶ್ಲೋಕ: ಮೌಲಿ ಸಂಗ್ರಹ ವಿಕರ್ಷಣ ದೂನಾಂ ಮಾಯಿನಾ ಸದಸಿ ದುಷ್ಟ ಜನೇನ ನ್ಯಾಯ ಮಾರ್ಗಮಪಹಾಯ ಮಹಂತಂ ಸ್ವೇಶ್ವರತ್ವಮಪಿ ಸಾಧಯತಾಲಂ. ಅವಳನ್ನ ಹೆರಳಿಗೆ ಕೈ ಹಾಕಿ ಎಳೆದುಕೊಂಡು ಬಂದಂತೆ ದುಷ್ಟ ಮಾಯಿನ, ದುರಾಚಾರಿಯಾಗಿರುವಂತಹ ದುಶ್ಯಾಸನ ಎಳೆದುಕೊಂಡು ಬಂದ. ಸದಸಿ, ಸಭೆಗಿರಿ ಏನೋ ಎಳ್ಕೊಂಡು ಹೋದವರೆ, ತುಂಬಿದ ಸಭೆಯನ್ನು ಎಳ್ಕೊಂಡು ಬಂದಿದ್ದಾನೆ.
ನ್ಯಾಯ ಮಾರ್ಗಮಪಹಾಯ, ಇದು ನ್ಯಾಯ ಮಾರ್ಗವ, ಇದು ಬಿಟ್ಟ ಸರಿಯ ಮಾರ್ಗದಲ್ಲಿ ಹೋಗುವುದನ್ನು ಬಿಟ್ಟು ದ್ರೌಪದಿ ದೇವಿಯನ್ನ ನಮ್ಮ ದಾಸಿಯನ್ನಾಗಿ ಮಾಡಿಕೊಳ್ಳೋಣ ಅಂತ ಕರೆದುಕೊಂಡು ಬಂದರು ಅಂತ. ಹಾಗೆ ಇಲ್ಲೂ ಕೂಡ ವೇದಗಳ ಮೌಲಿ ಶಿರಸ್ಥಾನೀಯವಾದ ಉಪನಿಷತ್ತನ್ನು ಎಳೆದಂತ ಮಾಯಿಗಳು, ದುಷ್ಟ ದುರಾಚಾರಿಗಳು ಎಳೆದು ದುಷ್ಟಜನೇನ ಆ ಬ್ರಹ್ಮಸೂತ್ರಾದಿ ನ್ಯಾಯವನ್ನು ಬಿಟ್ಟು ಸ್ವೇಶ್ವರತ್ವಂ, ನಾನೇ ಬ್ರಹ್ಮ ಅಂತ ತಿಳಿದುಕೊಂಡು ವೇದಗಳ ಅರ್ಥವನ್ನು ಪ್ರತಿಪಾದನೆ ಮಾಡಿದ್ರಂತೆ. ಮುಂದೆ ನೋಡ್ರಿ 29ನೇ ಶ್ಲೋಕದಲ್ಲಿ ಅವಳಿಗೆ ಅಪಮಾನ ಮಾಡ್ತಾ ಇದ್ರೆ ಉಟ್ಟುಕೊಂಡದ್ದು ಒಂದು ವಸ್ತ್ರ, ಆ ಒಂದು ವಸ್ತ್ರವನ್ನು ಎಳೆದು ಅವಳ ಮಾನಭಂಗವನ್ನ ಮಾಡಬೇಕು ಅಂತಂದಾಗ ಅವಳು ಮಾಡಿದ್ದೇನನ್ನ ಕೃಷ್ಣನ ಸ್ಮರಣೆ ಮಾಡಿದ್ಲಂತಷ್ಟೆ, ಬೇರೆ ಏನಿಲ್ಲ. ಅವಳು ಮಾಡಿದ ಕೆಲಸ ಓಡ್ ಹೋಗ್ಲಿಲ್ಲ, ಇನ್ನೊಂದು ಯಾರಾದರೂ ಅಂಗಲಾಚಲಿಲ್ಲ, ರಕ್ಷಣಾ ಮಾಡ್ರಿ ಅಂತ ಕೂಗಲಿಲ್ಲ, ಬಟ್ಟೆ ಕೊಡ್ರಿ ಅನ್ನಲಿಲ್ಲ, ಏನೂ ಕೇಳಲಿಲ್ಲ. ಆ ಸಂದರ್ಭದಲ್ಲಿ ಅಷ್ಟು ದೃಢವಾದ ವಿಶ್ವಾಸ ಇತ್ತು ಅವಳಿಗೆ. ಎಲ್ಲರೂ ಅದು ನಮಗೂ ಅನ್ವಯ ಅಂತ ನಾವು ಅರ್ಥ ಮಾಡಿಕೊಳ್ಬಾರ್ದು. ಯಾಕೆಂದ್ರೆ ನಮಗೆ ದೃಢವಾದ ವಿಶ್ವಾಸವೇ ಇಲ್ಲ. ನಮಗೆಲ್ಲದ ವಿಶ್ವಾಸ ಅದೇ, ನಮಗೇನಾದರೂ ನಮಗೆ ಒಂದು ಚೂರು ಏನಾದರೂ ಬರೋದು ಆ ಕಡೆ ಈ ಕಡೆ ಆದ್ರೆ ದೇವ್ರ ಮನೆ ಬಾಗಿಲ ಹಾಕೊಂಡು ದೇವ್ರಿಗೆ ಬೈಕೋದು ಕೂತಿರ್ತೀವಿ ನಾವು. ಏನಂತ ತಿಳ್ಕೊಂಡ್ಯೋ ನೀನು ಇಷ್ಟು ನಂಬ್ಕೊಂಡು ಕೂತು ಹಿಂಗೆ ಕೊಡೋದ ಕೈ ನೆಲ್ಲರು ನೀನು. ಸುಮ್ಮನೆ ಒಂದು ಕಥೆ ಹೇಳ್ತೀನಿ ಕೇಳ್ರಿ. ಯಾದವಾರ್ಯರ ಜೀವನದಲ್ಲಿ ಆದದ್ದು ಅಂತ ಹೇಳ್ತಿರ್ತಾರೆ. ಯಾದವಾರ್ಯರು ವಿರಕ್ತರು. ಅವರು ಎಂದೂ ಒಂದು ದಿವಸ ಸಾಮಗ್ರಿಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಿಲ್ಲ. ನಾಳೆ ಅಡಿಗೆಗೆ ಏನು ಅಂತ ಇವತ್ತು ಸಂಗ್ರಹ ಮಾಡ್ತಿರ್ಲಿಲ್ಲ ಅಂತ ಎಂದೂ ಮಾಡಿರ್ಲಿಲ್ವಂತೆ ಯಾದವಾರ್ಯರು. ಏನೋ ಅವ್ರದ್ದು ದೈವಪ್ಪ ಹಂಗಿತ್ತು. ಒಂದು ದಿವಸ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದ್ರೆ ಎಲ್ಲ ಆಯಿತು. ಯಾರಾದರೂ ಒಬ್ಬರು ದೇವರ ಸಂಕಲ್ಪ ಬರ್ತಿತ್ತು ಬರಲಿಲ್ಲ. ಅವತ್ತು ಬರಲೇ ಇಲ್ಲ. 10, 11, 12 ಸಾಮಾನೆಲ್ಲ ಅಡಿಗೆಲ್ಲ ಊಟಿಲ್ಲ. ಪಾಪ ಹೆಣ್ಮಕ್ಳು ಬಲಿ ಸುಮ್ ಕೂತ್ಬಿಟ್ರೆ ಮನೆಯಾಗ ಏನು ಮಾಡ್ಬೇಕು ನಮ್ಮ ಇಂಥ ಗಂಡಂದ್ರೆ ಕಟ್ಕೊಂಡ್ರೆ ಏನು ಮಾಡ್ತಿರ್ತಾವ, ಮತ್ತೆ ಸುಮ್ ಕೂತ್ಬಿಟ್ರೆ ಅವ್ರು ಅಷ್ಟೇ ಕೆಲಸ. ಇವರಿಗೆ ಗೀತಾ ನೋಡ್ಲಿಕ್ಕತ್ತಿದ್ರಂತ. ಅಲ್ಲಿ ಹೇಳಿದರು ಯೋಗಕ್ಷೇಮಂ ಮಹಾಮ್ಯಹಂ ಅನನ್ಯಾಶ್ಚಿಂತ ಎಂತೋ ಮಾಮನ್ ಶ್ಲೋಕ ಇತ್ತು. ಕೆಂಪು ಮಸಿ ತೊಗೊಂಡ್ರು, ಕೆಳಗೆ ಹಿಂಗೆ ಎಳೆದ್ಬಿಟ್ರು. ಏನು ನೀನು ನಂಬ್ಕೊಂಡ್ರೆ ಹೊಟ್ಟಿಗೆ ಹಾಕ್ತೀನಿ ಅಂತ ಹೇಳಿದಿ, ಇಲ್ಲಿ ಹೇಳೋದೊಂದು ಮಾಡೋದಂದ್ರೆ ಹಿಂಗೆ ಹೋಗ್ಬಿಟ್ರು. ಸ್ನಾನಕ್ಕೆ ಹೋಗ್ಬಿಟ್ರು. ಸ್ನಾನಕ್ಕೆ ಹೋಗ್ಯಾರ ಒಬ್ಬ ಬಂದ, ಚಕಡಿ ತುಂಬ ಸಾಮಾನು ಇಟ್ಕೊಂಡು ಬಂದವ. ಸಾಮಾನು ಇಳಿಸ್ಲಿಕ್ಕತ್ತಿದ್ದ. ಮನ್ಯಾಗ ಹೆಣ್ಮಕ್ಳು ಕೇಳಂತ, ಏನಪ್ಪ ಇದು? ಇಲ್ರಿ, ಇದು ಸಾಮಾನು ತಂದೇನಿ, ನಿಮಗೆ ಒಪ್ಪಿಸ್ಕೊಳ್ರಿ ಅಂದ. ನೋಡಿದ್ರೆ ಆ ಪಾಪ ಆ ವ್ಯಕ್ತಿಗೆ ಇಲ್ಲೆಲ್ಲ ರಕ್ತ ಬರ್ಲಿಕ್ಕತ್ತಿತ್ತಂತೆ, ಹಿಂಗೆಲ್ಲ ರಕ್ತ ಬರ್ಲಿಕ್ಕತ್ತಂತೆ. ಯಾಕೋತಮ್ಮ ಬಿದ್ದೆವು, ಏನಾಯ್ತು ಅಂತ ಕೇಳಿ, ಇಲ್ರಿ ಬರ್ಬೇಕಾದ್ರೆ ಒಂಚೂರು ತಡ ಆಯ್ತು, ನಿಮ್ಮ ಮನೆಯವ್ರು ಹಾಕೊಂಡು ಹೊಡೆದ್ಬಿಟ್ರು ನನಗಂತ. ನಿಮ್ಮ ಮನೆಯವ್ರು ಹಾಕೊಂಡು ಹೊಡೆದ್ಬಿಟ್ರು. ಗಾಬರಿ ಆತ ಹೆಣ್ಮಗಳಿಗೆ. ನಮ್ಮ ಮನೆಯವರು ಮನೆಯಾಗಿದ್ದವರಿಗೆ ಉಶ್ ಅನ್ನಂಗಿಲ್ಲ, ಹೊಡೆಯುವಂಥದ್ದೇ ತೋರಿಸಿದ್ರು. ನಮ್ಮ ಮನೆಯವ್ರು ಮನ್ಯಾಗ ಕೂತವರಿಗೆ ಉಶ್ ಅನ್ನಂಗಿಲ್ಲ, ಕೂತಿರ್ತಾರೆ ಅಂಥದ್ದು ಹೊಡೆಯೋದೇ ತೋರಿಸಿದ್ರೆ ಬರ್ಲಿ ತಡಿವತ್ತು ಇವತ್ತು ಕೇಳಿ ಬಿಡ್ತೀರಿ. ಅದು ಹೋಯ್ಬಿಟ್ಟ ಸೀದಾ ಯಾದವಾರ ಸ್ನಾನ ಮಾಡ್ಕೊಂಬಂದು. ಏನ್ರಿ ಪಾಪ ಒಂಚೂರು ತಡ ಆತಂತ ಅಂತಾಪರಿ ಯಾಕೆ ಹೊಡೆದ್ರೆ ಅವಂಗ ಗಾಬರಿ ಆಯ್ತು. ಯಾದವಾರ ನಾ ಯಾರಿಗೆ ಹೊಡೆದು ಸ್ನಾನಕ್ಕೆ ಹೋಗಿ ನದಿ ದಾರ್ಯಾಗ ಯಾರೂ ಸಿಕ್ಕಿಲ್ಲ, ಏನಿಲ್ಲ. ನೆನಪಾಯಿತಂತೆ. ಏನು ನೆನಪಾಯಿತು? ಗೀತೆಯ ವಾಕ್ಯದ ಕೆಳಗೆ ಕೆಂಪು ಗೆರೆ ಎಳೆದಲ್ಲ, ಕೃಷ್ಣನ ನಾಲ್ಗಿ ಮೇಲೆ ಎಳೆದ್ಬಿಟ್ಟ ನಾನು. ಎಂಥ ಕೆಲಸ ಮಾಡಿದೆ ಅಂತ ಬಿಟ್ಟು ಬಂದು ಮೊದಲು ಅದನ್ನು ಅಳಗಿಸಿದ್ರಂತೆ. ನಮಗೆ ಒಂದು ಕ್ಷಣ ತಡ ಆದ್ರನ್ನ ಹಿಂಗಾಗ್ತಿರ್ತ ಪರಿಸ್ಥಿತಿ. ಇನ್ನು ನಾವೇನರ ಕೊಡಲೇ ಇಲ್ಲ ಅಂತ ಇಟ್ಕೊಳ್ರಿ, ಬಿಡ್ತೀವ, ಸಮಾಧಿನೇ ಕಟ್ಟಿಬಿಡ್ತೀವಿ ಅಷ್ಟೇ. ಅದಕ್ಕೆ ಎಳಿಬೇಕು, ವಸ್ತ್ರಾಪಹಾರ ಮಾಡಬೇಕು ಅಂತ ಹೇಳಿದಾಗ ಯಾರನ್ನೂ ಕಾಯಲಿಲ್ಲ, ಕೊಸರಲಿಲ್ಲ. ಅವನು ಕೇಳಿದ್ಯಾರನ್ನ? ವಾಸುದೇವ ಧರಣೀಧರನಾಥೇತ್ಯುಚ್ಚ ಕೈರಪಿ ಬಹು ಪ್ರವದಂತಿ ಪೂರ್ಣ ಸದ್ಗುಣಮಜಂ ಗತ ದೋಷಂ ಬಿಭ್ರತಿ ಮೃದಿ ವಿವಿಕ್ತವಶೇಷಾತ್. ವಾಸುದೇವ, ಆ ಕೃಷ್ಣ ದ್ವಾರಕಾವಾಸಿನ್ ವಾಸಿ ದಯ. ನೋಡ್ರಿ, ಅವಳು ಒಂದು ಚಮತ್ಕಾರ ಆಯ್ತಲ್ಲಿ. ಅದು ಕೃಷ್ಣ ವಸ್ತ್ರ ಎಲ್ಲ ಕೊಟ್ಟ ಆಮೇಲೆ ಕತೆ ಗೊತ್ತಲ್ಲ ನಿಮ್ಗೆ, ಆಯ್ತು ಮುಗೀತು. ಒಂಚೂರು ಆಮೇಲೆ ಕೃಷ್ಣ ಭೇಟಿ ಆದಂತ ದ್ರೌಪದಿ ಕೇಳಿದಂತಲ್ಲೋ ಕೃಷ್ಣ ಕರುದು ಬಾ ಅಂತನ್ನೋ ತನಕ ಅಷ್ಟು ಲೇಟ್ ಮಾಡಿ ಬರೋದ ಎಲ್ಲರ ವಸ್ತ್ರ ಕೊಡ್ಲಿಕ್ಕೆ, ಲಘು ಬರ್ಲಿಕ್ಕೆ ಏನಾಗಿತ್ತು ನಿನಗಂತ ಕೇಳಿಲ್ಲಂತ ದ್ರೌಪದಿ ಹೋಗಿ. ಆಕೆ ಕೃಷ್ಣನಂತ, ಅಲ್ಲ ನೀ ಕರಿಬೇಕಾದ್ರೆ ಏನು ಕರೆದಿನ ಸ್ವಲ್ಪ ನೆನಪು ಮಾಡ್ಕೊ. ಹಾ ಕೃಷ್ಣ ದ್ವಾರಕಾವಾಸಿನ್ ಅಂದಿ. ನೀನು ಏನಂದಿ? ದ್ವಾರಕಾದಾಗಿದ್ದ ಕೃಷ್ಣ ಬಾ ಅಂದಿ. ಮತ್ತೆ ಅಲ್ಲಿಂದ ಬರ್ತಂಗ ಟೈಮ್ ಆಯ್ತು ನನಗೆ. ನಾವು ನೀ ಏನು ಅನ್ಬೇಕಾಗಿತ್ತು? ಕೃಷ್ಣ ನಾನು ರಕ್ಷಣಾ ಮಾಡು ಅಂದ್ರೆ ಇಲ್ಲಿಂದಲೇ ಬರ್ತಿದ್ದೆ ನಾನು. ನೋಡ್ರಿ, ನಾವು ದೇವರನ್ನ ಎಷ್ಟು ದೂರ ಮಾಡಿರ್ತೀವಿ ಅಲ್ಲಿಂದ ಕೊಡ್ತಾನವ. ದೇವರ ಇಲ್ಲೇ ಐತಿ, ಇಲ್ಲೇ ಕೊಟ್ಬಿಡ್ತಾನವ. ಅದಕ್ಕೆ ದ್ರೌಪದಿ ದೇವಿ ಕೃಷ್ಣ ಹೇಳಿದಂತ, ನೀ ಕರಿಬೇಕಾದ್ರೆ ಇನ್ನೊಮ್ಮೆ ದ್ವಾರಕಾವಾಸಿನ ಕರಿಬೇಡ,
ಇಂದ್ರಪ್ರಸ್ಥವಾಸಿ ಅಂತಾರೆ, ಇಲ್ಲೇ ಬಂದ್ಬಿಡ್ತೀರಿ ಅಂದವ. ಅದಕ್ಕೆ ಆ ಕೃಷ್ಣ ದ್ವಾರಕಾವಾಸಿಂ ವಾಸುದೇವ ಧರಣೀಧರನಾಥ ಇತಿ ಉಚ್ಚಕೈ ಅಪಿ ಮುಹು ಪ್ರವದಂತಿ. ಬಾಯಲ್ಲಿ ಮಾತ್ರ ಸ್ತೋತ್ರ ಮಾಡ್ತಿರ್ಲಿಲ್ಲ. ಪೂರ್ಣ ಷಡ್ಗುಣಮಜಂ ಗತ ದೋಷಂ ಬಿಭ್ರತಿ ಮೃದಿ ವಿವಿಕ್ತಮಶೇಷಾತ್. ಮನಸ್ಸಿನ ತುಂಬವೂ ಕೂಡ ಅದನ್ನೇ ಮಾಡಿಕೊಂಡಿದ್ಲಂತೆ. ಸಭೆಯಲ್ಲಿ ಹೇಳಿದ್ಲು ಎಲ್ರಿಗೂ ಕೂಡ, ವಾರ್ಯತಾಂ ಬುಧ ಜನೈರ್ನನುಹಾಘ ನೈಷ ಧರ್ಮ ಇತಿ ಚಾಭಿದಧಾನಾಂ. ಭೀಷ್ಮಾಚಾರ್ಯ ಹೋಗಿ ಕೇಳಿದ್ಲಂತ, ಭೀಷ್ಮಾಚಾರ್ಯ ಇದು ಸರಿಯಾ, ಇದು ನ್ಯಾಯವಾ ಅಂತ ಕೇಳಿದ್ರೆ ಬಾಯಿ ಮುಚ್ಕೊಂಡು ಕೂತಿರಂತ. ನಮಗೇನು ಗೊತ್ತವಾ, ನಿಮ್ಮ ಮನೆಯವ್ರನ್ನ ಕೇಳ್ಕೊ ಅಂತ ಹೇಳಿದ್ರಂತ. ನಿಮ್ಮ ಮನೆಯವ್ರನ್ನ ಕೇಳ್ಕೊ ಅಂತ ಹೇಳಿದ್ರಂತ. ಮುಂದೆ ಬಾಣ ಹೊಡ್ಸ್ಕೊಂಡು ಕೆಳ ಬಿದ್ದಾಗ ಭಯಂಕರ ಧರ್ಮಬೋಧನೆ ಮಾಡ್ಲಿಕ್ಕೆ ಭೀಷ್ಮಾಚಾರ್ಯ. ಧರ್ಮರಾಜ ಹಂಗಿರ್ಬೇಕು ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ದ್ರೌಪದಿ ಬಂದು ಸುಮ್ಮನೆ ಚರಂದ್ಲಕ್ಕಿ. ಅವತ್ತು ಬಂದು ಕೇಳಿ ಸಭಾದೊಳಗೆ ಏನಂದ್ರೆ ನಿಮ್ಮ ಗಂಡನ ಕೇಳ್ಕೊಂಡು ಅವತ್ತು ಹೇಳಿಕ್ಕೆ ಏನಾಗಿತ್ತು ನಿಮ್ಗೆ ಅನ್ಕೇರಂತ. ಒಂದ ಮಾತು ಹೇಳಿ ಭೀಷ್ಮಾಚಾರ್ಯ, ಅವತ್ತು ಉಂಡದ್ದನ್ನ ದುರ್ಯೋಧನದಿತ್ತು ಬಾಯಿ ಕಟ್ಟಿ ಹಾಕಿತ್ತು, ಅದಕ್ಕೆ ಮಾತಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ಇವತ್ತೇನಾಗಿದೆ, ನಿಮ್ಮ ಮನೆಯವ್ರು ಬಾಣ ಉಂಡಿನಿ ಎಲ್ಲ ನೆನಪಾಗಿದೆ ಅಂತ ಹೇಳಂತೆ. ವಾರ್ಯತಾಂ ಬುಧ ಜನೈರ್ನನುಘಾಗ. ಬುಧ ಜನೈಹಿ, ಜ್ಞಾನಿಗಳೇ ಭೀಷ್ಮ ದ್ರೋಣಾದಿಗಳೇ, ವಾರ್ಯತಾಂ ಇದನ್ನು ನಿಲ್ಲಿಸ್ರಿ ನಿಲ್ಲಿಸ್ರಿ, ನ ಧರ್ಮ ಇದು ಧರ್ಮ ಅಲ್ಲ ಅಂತ ಹೇಳಿದ್ರೆ ಕೃಷ್ಣಲಾಲಿತ ತಮಾಂ ಅನವದ್ಯಾಮಪ್ಯನನ್ಯ ಶರಣಾಂ ಶರಣೋತ್ಕಾಂ. ಕೃಷ್ಣನಿಂದ ಲಾಲಿತಳಾದ ದ್ರೌಪದಿ ದೇವಿ ದೋಷರಹಿತಳಾದವಳು, ಅನನ್ಯ ಶರಣ, ಭಗವಂತನ ಬಿಟ್ಟರೆ ಇನ್ಯಾರಿಗೂ ಶರಣ ಹೋಗದೇ ಇರುವಂಥವಳು. ಈಗ ಶರಣ ಹೋಗಬೇಕಾಗಿದೆ ಯಾರಿಗೆ ಅದನ್ನು ಆಲೋಚನೆ ಮಾಡಿ. ಇದೆಲ್ಲವೂ ವೇದಕ್ಕನ್ವಯ. ದೋಷರಹಿತವಾದ ಭಗವಂತನಲ್ಲೇ ಮನಸ್ಸಿಟ್ಟುಕೊಂಡಿರುವಂತಹ ಆ ವೇದಗಳಿಗೆ ಅನ್ಯಾರ್ಥವನ್ನ ಮಾಡಿದಾಗ ವೇದಾಭಿಮಾನಿಗಳು ಕೋಳಾಡಿದ್ದು ಎಲ್ಲವನ್ನೂ ತಿಳಿದುಕೊಳ್ಳ್ರಿ ಅಂತ ಹೇಳಿ ಕೊನೆಯ ಶ್ಲೋಕ ಆಚಾರ್ಯರು ಸಂಕಲ್ಪ ಮಾಡಿದರು ಅಂತ ಹೇಳಿ ಮುಕ್ತಾಯ ಮಾಡೋಣಂತೆ. ವೇದಿಜಾಮಿವ ಪುರಾ ಭರತಾಗ್ರ್ಯ. ಭರತಾಗ್ರ್ಯ, ಭರತ ವಂಶದಲ್ಲಿ ಹಿರಿಯನಾದ ಶ್ರೇಷ್ಠನಾದ ಭೀಮನಂತೆ ವೇದಿಜಾಮಿವ, ದ್ರೌಪದಿ ದೇವಿಯ ರಕ್ಷಣೆ ಜವಾಬ್ದಾರಿಯನ್ನು ಹೊತ್ತುಕೊಂಡದ್ದು ಭೀಮ ಒಬ್ಬನೇ. ಇಡೀ ಉತ್ತಕ್ಕೆ ಅಲ್ಲಿಂದ ಇಲ್ಲಿಗೆ ನೆನಪಿಟ್ಟುಕೊಳ್ರಿ, ದ್ರೌಪದಿ ದೇವಿ ರಕ್ಷಣೆ ಮಾಡಿದ್ದು ಭೀಮಸೇನ. ಇನ್ನು ಯಾರ್ಯಾರು ರಕ್ಷಣೆ ಮಾಡ್ಲಿಕ್ಕೆ ಹೋಗಿಲ್ಲ. ಎಲ್ಲಿ ಗೊತ್ತಾ, ಕೀಚಕನ ಸಂಹಾರದ ಪ್ರಸಂಗದಲ್ಲಿ ಗೊತ್ತಾಗತ್ತೆ. ಕೀಚಕನ ಸಂಹಾರದ ಪ್ರಸಂಗದಲ್ಲಿ ಅರ್ಜುನ ಏನು ಮಾಡೋ ಹಂಗೆ ಸ್ಥಿತಿಯೊಳಗೆ ಇದ್ದಿದ್ದಿಲ್ರಿ. ಅವನು ಸೀರೆ ಉಟ್ಕೊಂಡು, ಬಳಿ ಹಾಕ್ಕೊಂಡು, ಎಳ್ಳು ಹಾಕ್ಕೊಂಡು, ಕುಂಕುಮ ಹಚ್ಕೊಂಡು, ಶ್ರಾವಣ ಮಾಸ ಚೈತ್ರ ಮಾಸ ಅಂತ ಕೋಸಂಬರಿ ಪಾನಕ ತಿನ್ಕೋತ ಕೂತ್ಬಿಟ್ಟಿದ್ರು. ಮುಗಿದು ಹೋದ ಕೆಲಸ. ಅವೇನು ಮಾಡೋ ಹೋಗಿದ್ದಿಲ್ಲ. ಇವನು ಧರ್ಮರಾಜನ ಕಡೆ ಹೋಗ್ಬೇಕು ಅಂತಂದ್ರೆ ಅವನು ಸ್ವಾಮಿಗಳಾಗಿ ಬಿಟ್ಟಿದ್ರಿ. ದಂಡ ಪೂಜಿ ರಾಮದೇವರು ಅಂತ ಕೂತ್ಬಿಟ್ಟಿದ. ಅವನಿಗೇನು ಉಪಯೋಗ ಇದ್ದಿಲ್ಲ. ಆಯ್ತಾ? ಹಾಗಾಗಿ ಮತ್ತೆ ಅವರಿಲ್ಲ ಇವರಿಲ್ಲ, ಅಶ್ವಿನಿ ದೇವತೆಗಳು ಪಾಪ ಅವರು ನಕುಲ ಸಹದೇವರಂತರು ಸೇವೆ ಮಾಡಿ ಅಶ್ವಿನಿ ದೇವತೆಗಳಂತರೂ ಕೇಳೋ ಹಂಗೆ ಇದ್ದಿದ್ದಿಲ್ಲ. ಇಂಥ ಪರಿಸ್ಥಿತಿ ಅದು. ಹೀಗಾಗಿ ಯಾರನ್ನು ಕೇಳಬೇಕು ಅಂತ ಹೋದರೆ ಅದಕ್ಕಂತಾರೆ ಚೇಂಜ್ ಮಾಡ್ಬೇಕ. ಯಾರನ್ನು ಕೇಳಬೇಕು ಅಂತ ಹೋದರೆ ಆ ಕ್ಷಣ ಕೇಳ್ತಾರೆ, ಅಲ್ಲ ಭೀಮ ಒಬ್ಬ ಇದ್ದಾನಲ್ಲ, ಆ ಭೀಮ ಒಬ್ಬ ಇದ್ದಲ್ಲ ಅವನನ್ನ ಮಾತ್ರ ಕೇಳೋಣ, ಅವನೇ ರಕ್ಷಣೆ ಮಾಡ್ತಾನೆ ಅಂತಂದ್ರು. ಸರಿ ಅಂತ ಹೇಳಿ ಭೀಮನ ಕಡೆಗೆ ಹೋದರೆ ಕೀಚಕನನ್ನ ಕೊಂದಾನೋ ಇಲ್ಲೋ ಅನ್ನೋ ಹಾಗೆ ಬಂದು ಸುಸೂತ್ರ ಮುಗಿಸ್ಬಿಟ್ಟೆ. ಯಾಕೆ ಗೊತ್ತಿತ್ತು ರಕ್ಷಣೆ ಮಾಡೋನೊಬ್ಬನೇ ಅಂತ. ವೇದಿಜಾಮಿವ ಪುರಾ ಭರತಾಗ್ರ್ಯ ಸಸ್ವಯಂ ಶ್ರುತಿತತಿಂ ಖಲು ದೃಷ್ಟ ಪುಷ್ಟಬುದ್ಧಿರಕರೋತ್ ಕರುಣಾಬ್ಧಿ ದುಷ್ಟಪಕ್ಷದಪನ ಸ್ಥಿರ ಸಂಧಾಂ. ಆದ್ದರಿಂದ ಶ್ರುತಿತತಿಂ ಖಲು ದೃಷ್ಟ, ವೇದದ ಗುಂಪುಗಳನ್ನು ವೇದಗಳನ್ನು ನೋಡಿ ಇಟ್ಟು ಏನು ವಿಚಾರ ಮಾಡಿದ ವೇದಗಳನ್ನು ನೋಡಿ ಆಚಾರ್ಯ ಏನು ಮಾಡಿದರು ಅಂದರೆ, ಕರುಣಾಬ್ಧಿ, ಕರುಣಾಪೂರ್ಣರಾಗಿರುವಂತಹ ಆಚಾರ್ಯರು ದುಷ್ಟ ಪಕ್ಷವನ್ನು ದಮನ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿ ಇನ್ನು ಗ್ರಂಥ ರಚನೆ ಮಾಡಬೇಕು ಅಂದ್ಕೊಂಡ್ರು ಅಂತ ಹೇಳಿದರು. ಸರಿ, ಇಲ್ಲಿಗೆ 31ನೇ ಶ್ಲೋಕಕ್ಕೆ ಆಚಾರ್ಯರ ಸಂಕಲ್ಪ ಆಯಿತು. ಪುಷ್ಟಬುದ್ಧಿ ಕರುಣಾಬ್ಧಿ ದುಷ್ಟಪಕ್ಷ ದಮನ ಸ್ಥಿರ ಸಂಧಾಂ ಅಕರೋತ್. ಕರುಣಾಪೂರ್ಣರಾದ ಆಚಾರ್ಯರು ದುಷ್ಟರಾದ ಮಾಯಾವಾದವೇ ಮೊದಲಾದ ಪಕ್ಷಗಳ ಸಿದ್ಧಾಂತವನ್ನು ದಮನ ಮಾಡುವುದರಲ್ಲಿ ಸ್ಥಿರವಾದ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಅಂತೂ ವೇದಗಳಿಗೂ ಮತ್ತು ದ್ರೌಪದಿ ದೇವಿಗೂ ಹೋಲಿಕೆಯನ್ನು ಹೇಳಿ, ದ್ರೌಪದಿ ದೇವಿಯ ಜೀವನದಲ್ಲಿ ಏನಾಗಿತ್ತು, ವೇದಗಳ ಪರಿಸ್ಥಿತಿಯು ಹಾಗೇ ಆಗಿದೆ. ವೇದಗಳನ್ನು ಉದ್ಧಾರ ಮಾಡಿದಂತೆ, ದ್ರೌಪದಿ ದೇವಿಯನ್ನು ಭೀಮಸೇನ ಉದ್ಧಾರ ಮಾಡಿದಂತೆ ವೇದೋದ್ಧಾರದ, ಸೂತ್ರೋದ್ಧಾರದ, ಮಹಾಭಾರತದ ಉದ್ಧಾರದ ಕೆಲಸವನ್ನು
ಆಚಾರ್ಯರು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಅದರ ಸಂಕಲ್ಪದ ಫಲವಾಗಿ ಗೀತಾ ಭಾಷ್ಯದ ರಚನೆಯನ್ನು ಮಾಡಿದ್ದಾರೆ ಎಂಬಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾ